वंदे भगवन्तो नमः श्रीमच्छंकर भगवत पूज्यपाद सद्गुरुभ्यो नमः सुमन ಎರಡಿದೆ ಇಲ್ಲೊಂದು ಸುಮನ प्रणतोऽस्म्यहं सदाहं संप्रदायज्ञं संयम ಬೇರೆಯವರು ಯಾರು ಸದಾಚಾರಂ ಸಮಾಶ್ರಯೇ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಧೀಹಿ ಭಗವೋ ಬ್ರಹ್ಮ ಮಂತ್ರ ಆಯ್ತಲ್ಲ ನಿನ್ನೆ ಭಾಷೆ ಬೇಕು ಈ ವಿಷಯದಲ್ಲಿ ಆತ್ಮಜ್ಞಾನದ ಮಹಿಮೆ ಅದರ ಅಸಾಧಾರಣತೆ ಆ ವಿಷಯಕ್ಕೆ ಈ ಶ್ಲೋಕ ಈ ಮುಂದೆ ಮಂತ್ರ ಶ್ಲೋಕ ಶಬ್ದಕ್ಕೆ ಇಲ್ಲಿ ಮಂತ್ರ ಅಂತ ಅರ್ಥ ಇಲ್ಲಿ ಈ ಮಂತ್ರವು ಕೂಡ ಇರುತ್ತದೆ ಏನ್ ಮಂತ್ರ ಅದೋ ನ ಪಶ್ಯಃ ಪಶ್ಯತಿ ಇತಿ ಪಶ್ಯಃ ನಮ್ಮ ಸಂಕೇತದಲ್ಲಿ ಪಶ್ಯ ಅಂತಾರೆ ಮಗುವಿಗೆ ಯಾಕೆ ಗೊತ್ತಾ ಬರೀ ನೋಡೋದು ಒಂದೇ ಮಾಡುತ್ತೆ ಅಂತ ಶ್ರುತಿಯಲ್ಲೇ ಇದೆ ಅದಕ್ಕೆ ಆಧಾರ ಶ್ರುತಿ ಹೇಳ್ತಾನೆ ಆತ್ಮನಿಗೆ ಪರಮಾತ್ಮನಿಗೆ ಪಶ್ಯ ಅನ್ಸಿದಂತೆ ಬರೀ ಅರಿಯುವನಂತೆ ನೋಡೋದೊಂದೇ ಮಾಡ್ತಿರ್ತಾನೆ ಇನ್ನೇನು ಮಾಡಲ್ಲ ನೋಡೋದೊಂದೇ ಅದು ಕ್ರಿಯೆ ಅಲ್ಲ ನೋಡಿಸ್ಕೊಂಡ ಪ್ರಪಂಚದ ಕಡೆಯಿಂದ ನೋಡ್ತಾನೆ ಅಂತ ಆರೋಪಿತ ಕರ್ತೃತ್ವ ನೋಡಿಸ್ಕೊಂಡದ್ದು ಇದೋ ನೋಡಿದ್ದು ಅವನಲ್ಲ ನೋಡೋನಲ್ಲ ಆದ್ರೆ ಅವನ್ ಬಿಟ್ಟು ಇನ್ನೊಬ್ಬರು ನೋಡೋರಿಲ್ಲ ನೋಡಿದ್ರೆ ಅವನೇ ನೋಡ್ಬೇಕು ಆದ್ರೆ ಅವನು ನೋಡೋನಲ್ಲ ಆದ್ರೆ ನೋಡೋ ಕ್ರಿಯೆ ಇಲ್ಲದೆ ಹೋದ್ರು ಸ್ವರೂಪ ಅಂತ ವ್ಯವಹಾರ ದೃಷ್ಟಿನ ಹೇಳ್ಬೇಕು ಅರಿವು ಸ್ವರೂಪ ಅಂತ ನೋಡುವನು ಅಂತ ಯಥೋಕ್ತದರ್ಶಿ ವಿದ್ವಾನಿತ್ಯರ್ಥಃ ಯಥೋಕ್ತದರ್ಶಿ ವಿದ್ವಾನಿತ್ಯರ್ಥಃ ಆ ಸ್ವರೂಪವನ್ನು ಪಡ್ಕೊಂಡ ಜ್ಞಾನಿಯೂ ಪಶ್ಯ ಅನ್ಸ್ಕೊಳ್ತಾನೆ ಆ ಬ್ರಹ್ಮಸ್ವರೂಪ ಪಡ್ಕೊಂಡಂತಹ ಯಥೋಕ್ತ ಅಂದ್ರೆ ಪೂರ್ವೋಕ್ತ ಮೇಲೆ ಹೇಳಿದ್ದಾಗಿರ್ತಕ್ಕಂತಹ ತತ್ವವನ್ನು ಕಂಡುಕೊಂಡ ಆ ತ್ರೈಕಾಲಿಕ ದರ್ಶಿತ್ವ ಯಾವಾಗ ಆ ಸ್ವರೂಪವೇ ತಾನು ಕಂಡುಕೊಂಡಂತಹ ಜ್ಞಾನಿಯು ಪಶ್ಯ ಅನ್ಸ್ಕೊಳ್ತಾನೆ ಅವನು ಮೃತ್ಯುಂ ಮರಣಂ ರೋಗಂ ಜ್ವರಾದಿ ದುಃಖತಾಂ ದುಃಖಭಾವಂಚಾಪಿ ನ ಪಶ್ಯತಿ ಅವನು ಮೃತ್ಯುವನ್ನು ಕಾಣುವುದಿಲ್ವಂತೆ ಮೃತ್ಯುವನ್ನೇ ಮರಣವನ್ನೇ ನೋಡ ಮರಣ ಶಬ್ದಕ್ಕೆ ಅರ್ಥ ಏನು ಇದ್ದದ್ದು ಹೋಗುತ್ತೋ ಇಲ್ಲದ್ದು ಹೋಗುತ್ತೋ ಇದ್ದದ್ದು ಏನ್ ಮಾಡಿದ್ರು ಹೋಗಲ್ಲ ಇಲ್ಲದ್ದು ಹೋಗ್ಬೇಕಾಗಿಲ್ಲ ಇಲ್ಲದ್ದು ಯಾಕೆ ಹೋಗ್ಬೇಕು ಇನ್ನು ಇದ್ದದ್ದು ಇಲ್ಲದ್ದು ಬಿಟ್ಟು ಇನ್ನೊಂದು ಪದಾರ್ಥ ಇಲ್ಲ ಇದ್ದದ್ದಾಗಬೇಕು ಇಲ್ಲದ್ದಾಗಬೇಕು ಇದ್ದದ್ದು ಹೋಗುತ್ತೆ ಇಲ್ಲದ್ದು ಹೋಗುತ್ತಪ್ಪ ಇದ್ದದ್ದು ಏನ್ ಮಾಡುದು ಇದ್ದದ್ದು ಇದ್ದೇ ಇರುತ್ತೆ ಹೋಗಲ್ಲ ಇಲ್ಲದ್ದು ಹೋಗ್ಬೇಕಾಗ ಅದನ್ನ ಅವನ ಪ್ರಕಾರ ಜ್ಞಾನಿ ಪ್ರಕಾರ ಮರಣ ಇಲ್ಲ ಮರಣ ಮೇಲೆ ಶರೀರಾದಿಗಳ ಜ್ವರಾದಿ ರೋಗ ಇಲ್ಲಿಂದ ಬರುತ್ತೆ ಕರೋನಾ ಆಗಲಿ ಕ್ಯಾನ್ಸರ್ ಆಗಲಿ ಆಸ್ತಮಾ ಆಗಲಿ BP ಶುಗರ್ ಆಗಲಿ ಏನು ಬರಲ್ಲ ಅವನಿಗೆ ದುಃಖಕಾಂಚ ಇನ್ನು ಆಧ್ಯಾತ್ಮಿಕ ಆದಿಭೌತಿಕ ದುಃಖಭಾವವು ಕೂಡ ಜ್ಞಾನಿಗೆ ಆಗೋದು ಅದಾವುದನ್ನು ಕಾಣೋದಿಲ್ಲ ಅವನು ಸರ್ವಮೇವ ಸಹ ಪಶ್ಯತಿ ಪಶ್ಯತಿ ಸರ್ವಮೇವ ಸಪಶ್ಯತಿ ಪಶ್ಯತಿ ಎಲ್ಲವನ್ನೂ ಆ ಪಶ್ಯನು ಅಂದ್ರೆ ಆ ಜ್ಞಾನಿಯು ಎಲ್ಲವನ್ನೂ ಎಲ್ಲವಾಗಿ ನೋಡ್ತಾನಂತೆ ನಾವು ಎಲ್ಲವನ್ನು ನೋಡ್ತೀವಲ್ಲ ಬೇರೆ ಬೇರೆ ನೋಡ್ಕೊಂಡು ಒಂದಲ್ಲಿ ಸಂತೋಷ ಒಂದಲ್ಲಿ ಗಾಬರಿ ಒಂದಲ್ಲಿ ಉದ್ವೇಗ ಒಂದಲ್ಲಿ ಭಯ ಒಂದಲ್ಲಿ ಇನ್ನು ಏನೇನು ಮಾಡ್ತೀವಿ ಅವನಿಗೆ ಎಲ್ಲವೂ ಆತ್ಮನಾಗಿ ಕಾಣ್ತಾ ಇರುತ್ತೆ ಆತ್ಮ ವ್ಯತಿರಿಕ್ತವಾಗಿ ಏನೇನು ಇಲ್ಲ ಅಂತ ತಿಳ್ಕೊಂಡಿರ್ತಾನೆ ಹಾಗಾಗಿ ಜ್ಞಾನಿ ಪರಮಾತ್ಮನಂತೆ ಪರಮಾತ್ಮ ಹೇಗೆ ಸರ್ವಾತ್ಮನೋ ಪರಮಾತ್ಮವನ್ನು ಪಡೆದಂತೆ ಜ್ಞಾನಿಯು ಸರ್ವಾತ್ಮನಾಗಿ ಎಲ್ಲವನ್ನೂ ಕಾಣ್ತಾನೆ ಅಂತ ಅದು ವ್ಯವಹಾರ ದೃಷ್ಟಿಯಿಂದ ಹೇಳಿದ್ದು ಎಲ್ಲ ಅಂತ ಒಂದಿದೆ ಅದನ್ನ ನೋಡ್ತಾನೆ ಅನ್ನೋದು ಅಧ್ಯಾರೋಪ ಆತ್ಮಾನಮೇವ ಸರ್ವಂ ಎಲ್ಲವನ್ನೂ ನೋಡ್ತಾನೆ ಹೇಗೆ ತಾನೇ ಎಲ್ಲವಾಗಿ ತೋರಿಸಿರೋದು ಹೇಗೆ ಕನಸಿನ ಪ್ರಪಂಚವು ತಾನೇನೋ ಎಚ್ಚರವಾಗಿ ತೋರಿಸಿರೋದು ನಾನೇ ಬಿಟ್ಟು ಎಚ್ಚರ ಇಲ್ಲ ನಾನೇ ಎಚ್ಚರವಾಗಿ ಆ ರೀತಿ ತೋರಿಸ್ಕೊಂಡೆ ಅಭಿವ್ಯಕ್ತವಾದೆ ವ್ಯಕ್ತ ರೂಪದಲ್ಲಿ ತಂದ್ಕೊಳ್ತಾನೆ ಎಲ್ಲವನ್ನೂ ಕಾಣ್ತಾನೆ ತತಃ ಸರ್ವಮಾಪ್ನೋತಿ ಸರ್ವಶಃ ಸರ್ವಪ್ರಕಾರೈ ಯಾವಾಗ ಎಲ್ಲವೂ ತಾನೇ ಆಗ್ಬಿಟ್ಟ ಎಲ್ಲವನ್ನೂ ವ್ಯಾಪಿಸ್ಕೊಂಡ್ಬಿಟ್ಟ ಎಲ್ಲವನ್ನೂ ಪಡ್ಕೊಂಡ್ಬಿಟ್ಟ ಎಲ್ಲ ಪ್ರಕಾರದಿಂದಲೂ ನಾಮ ಪ್ರಕಾರ ರೂಪ ಪ್ರಕಾರ ಕ್ರಿಯಾ ಪ್ರಕಾರ ಸಮಸ್ತ ತೋರಿಕೆ ರೂಪದಿಂದಲೂ ಎಲ್ಲವನ್ನೂ ವ್ಯಾಪಿಸ್ಕೊಂಡ್ಬಿಟ್ಟ ಅವನು ತನ್ನ ವ್ಯತಿರಿಕ್ತವಾಗಿ ತನ್ನ ಸ್ವರೂಪಕ್ಕಿಂತ ಬೇರೆಯಾಗಿ ಏನೇನೂ ಇಲ್ಲ ಎಲ್ಲವೂ ಅಹಮೇ ವೇದಂ ಸರ್ವಂ ಆತ್ಮೀ ವೇದಂ ಸರ್ವಂ ಸಕಲಮಿದಮಹಂಚ ವಾಸುದೇವ ಎಲ್ಲ ಒಂದೇ ಅರ್ಥ ಶಬ್ದ ಬೇರೆ ಬೇರೆ ಹೊರತು ಒಂದೇ ಅರ್ಥ ಎಲ್ಲವೂ ತಾನೇ ಲೋಕದಲ್ಲಿ ಅಂದ್ಕೊಂಡ್ರೆ ದೇಹೇಂದ್ರಿಯ ಮನೋಬುದ್ಧಿ ಅಲ್ಲ ನಿಜವಾಗಿ ಏನಾಗಿದ್ದಾನೋ ಅವನೇ ಇದೆಲ್ಲವೂ ಆಗಿರೋದು
ಕಿಂಚ ಸ ವಿದ್ವಾನ್ ಪ್ರಾಕ್ ಸೃಷ್ಟಿಭೇದಾತ್ किञ्चित् विद्वान् प्राक् सृष्टिभेदात् ಏಕದೈವ ಭವತಿ एकथैव भवति ಏಕದೈವ ಚ ಸನ್ एकथैव च सन् ತ್ರಿಧಾದಿಭೇದೈಃ त्रिधादिभेदैः ಅನಂತ ಪ್ರಕಾರೋ ಭವತಿ ಸೃಷ್ಟಿಕಾಲೇ. अनन्तभेदप्रकारो भवति सृष्टिकाले. ಮತ್ತು ಏನಪ್ಪಾ ಅಂದ್ರೆ ಆ ಜ್ಞಾನಿಯು ಸೃಷ್ಟಿಗೆ ಮುಂಚೆ ತಾನೊಬ್ಬನೇ ಇದ್ದವನಾಗಿದ್ದ. ಜ್ಞಾನಿಯಿಂದ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ. ಸದೇವ ಸೌಮ್ಯೇದಮಗ್ರಹಾಸೀದ್ ಏಕಮೇವ ದ್ವಿತೀಯಂ ಅಂತ ಹೇಳ್ತಲ್ಲ. ಎರಡೆಂಬುದಿಲ್ಲದೆ ಇರುವ ಸತ್ತೊಂದೇ ಸೃಷ್ಟಿಗೆ ಮುಂಚೆ ಇತ್ತು ಅಂದ್ರೆ ಆ ಸತ್ತೇ ತಾನು ತಿಳ್ಕೊಂಡಿರೋದ್ರಿಂದ ಈ ಜ್ಞಾನಿಯು ಸೃಷ್ಟಿಗೆ ಮುಂಚೆ ತಾನು ಒಬ್ಬನೇ ಇದ್ದವನಾಗಿದ್ದು, ಅದೇ ಏಕ ಪ್ರಕಾರವಾಗಿದ್ದು, ಆಮೇಲೆ 3, 5, 7 ಅಂತ ಹೇಳಿ ತ್ರಿಗುಣಾತ್ಮಕವಾಗಿ, ಪಂಚಭೂತಾತ್ಮಕವಾಗಿ, ಸಪ್ತಲೋಕಾತ್ಮಕವಾಗಿ ಎಲ್ಲಾ ರೂಪದ ತಾನೇ ಅದ. ಏನೇನೇನೇನು ಇದೆಯೋ ಜಗತ್ತಲ್ಲಿ ತ್ರಿಧಾದಿ 3, 5, 7 ಹೇಳಿದೆಯಲ್ಲ, ಎಲ್ಲಾ ಭೇದ ಪ್ರಕಾರದಿಂದ ಅನಂತ ಪ್ರಕಾರ ಸೃಷ್ಟಿ ಪ್ರಕಾರವಾಗಿ ತಿಳ್ಕೊಂಡ. ತನ್ನನ್ನೇ ಅಹಮಸ್ಮಿ ಸೃಷ್ಟಿ ಅಹಮಸ್ಮಿ ಸರ್ವೋಸ್ಮಿ ಮನ್ಯತೆ ಸ್ವಸ್ಯ ಪರಮೋ ಲೋಕಃ. ನಾನೇ ಇದೆಲ್ಲವೂ ಆಗಿದ್ದೀನಿ. ಅಹಮೇವ ಸೃಷ್ಟಿರಸ್ಮಿ, ಈ ಸೃಷ್ಟಿ ಅನ್ನೋದು ನಾನೇ ಆಗಿದ್ದೀನಿ. ಅಹಮೇವ ಸರ್ವೋಸ್ಮಿ, ಎಲ್ಲವೂ ನಾನೇ ಆಗಿದ್ದೀನಿ. ಮತ್ತ ಪರತರಂ ನಾಣ್ಯತು, ನನಗಿಂತ ಹೆಚ್ಚಿರೋದು ಬೇರೆ ಆಗಿರೋದು ಇನ್ನೊಂದಿಲ್ಲ ಅಂತ ಹೇಳಿ ಈ ರೀತಿ ಅನುಭವದಲ್ಲಿ ಕಂಡುಕೊಳ್ತಾನೆ. ಶಾಬ್ದ ಜ್ಞಾನ ಅಲ್ಲ, ಪರೋಕ್ಷ ಜ್ಞಾನ ಅಲ್ಲ, ಟ್ರಾನ್ಸ್ಲೇಟ್ ಜ್ಞಾನ ಅಲ್ಲ, ಸಂಸ್ಕೃತ ವಾಕ್ಯ ಕರೆಕ್ಟ್ ಮಾಡ್ಕೊಂಡಿಲ್ಲ, ಅನುಭವ ಪರ್ಯಂತ ಇಂಪ್ಲಿಮೆಂಟ್ ಮಾಡ್ಕೊಂಡು ತನ್ನ ಅನುಭವದಲ್ಲಿ ಊಹಿಸ್ಕೊಂಡಿದ್ದಾನೆ. ಹೌದು, ನಿಜ, ನಾನೇ ಇಡೀ ಜಗತ್ತಿನ ಸಮಸ್ತ ರೂಪವಾಗಿ ತೋರ್ಕೊಳ್ತಾ ಇರೋನು, ಇಡೀ ಎಚ್ಚರೂಪವಾಗಿ ವ್ಯಾಕರಣ ಪ್ರಪಂಚಾತ್ಮಕವಾಗಿ ನಾನೇ ತೋರ್ತಾ ಇದ್ದೀನಿ ಅಂತೇಳಿ ಆ ರೀತಿ ಸೃಷ್ಟಿಕಾಲದಲ್ಲಿ ಅವನೇ ಎಲ್ಲವಾಗಿ ತೋರ್ತಾನೆ. ಪುನಃ ಸಂಹಾರ ಕಾಲೇ ಮೂಲಮೇವ ಸ್ವಂ ಪಾರಮಾರ್ಥಿಕಂ. पुनः संहारकाले मूलमेव स्वं पारमार्थिकम् ಏಕಧಾ ಭಾವಂ ಪ್ರತಿಬದ್ಧತೆ. एकधा भावं प्रतिपद्यते. ಸ್ವತಂತ್ರ ಏವ ಇತಿ स्वतन्त्र एव इति ಜಾಂ विद्यां ಫಲೇನ ಪ್ರರೋಚೇನ ಸ್ತೌತಿ. प्ररोचेन स्तौति. ಮತ್ತೆ ಸಂಹಾರ ಕಾಲ, ಅಪಸಂಹಾರ ಕಾಲ, ಅಡಗಿಸಿಕೊಳ್ಳುವ ಕಾಲದಲ್ಲಿ ತನ್ನ ಮೂಲ ರೂಪವಾದ ಸದ್ರೂಪದಲ್ಲಿಯೇ ಆ ಪಾರಮಾರ್ಥಿಕ ರೂಪವನ್ನೇ ಪಡ್ಕೊಂಡು ಅಲ್ಲೇ ಅಡಗಿಸ್ಕೊಂಡ್ಬಿಡ್ತಾನೆ. ಎಲ್ಲವೂ ಕಾಣುವಾಗಲೇ ಅಡಿಸ್ಕೋತಾನೆ. ಸಂಹಾರ ಅಂದ್ರೆ ಇನ್ನೆಲ್ಲ ಕ್ರಿಯೆಲ್ಲ ಅದು. ಸೃಷ್ಟಿಯಾಗಲಿ ಸಂಹಾರವಾಗಲಿ ಒಂದು ತೋರಿಕೆಯ ರೂಪದ ಸೃಷ್ಟಿ, ಆತ್ಮರೂಪದಿಂದ ಕಂಡಾಗ ಅದೇ ಪ್ರಳಯ. ಬಾಧೆ ಮಾಡ್ಕೊಂಡ್ರ ಪ್ರಳಯ. ಇದೇ ನೋಡ್ತಿದ್ದ ಆಭಾಸನ ತೋರ್ತಿದ್ದ ಸೃಷ್ಟಿ. ಹಾಗೆ ಎಲ್ಲವೂ ಪರಮಾರ್ಥ ಸ್ವರೂಪಕ್ಕಿಂತ ಬೇರೆ ಅಲ್ಲ ಅಂತ ಕಂಡ್ಕೊಂಡ ಅಂದ್ರೆ ಅದೆಲ್ಲವೂ ಪ್ರಳಯವಾಯಿತು. ಆ ಪ್ರಳಯ ಕಾಲದೆಲ್ಲ ಒಂದಾಗತ್ತೆ. ಏಕಮೇವಾದ್ವಿತೀಯ ಬ್ರಹ್ಮ ಅಂತ ಆಗಿ ಅದೇ ಸ್ವತಂತ್ರವಾದಂತಹ ಸ್ವತಂತ್ರವೇ, ಅವನು ಸ್ವತಂತ್ರವಾಗಿ ಇರ್ತಾನೆ ಅಂತೇಳಿ ಈ ವಿದ್ಯೆಯನ್ನ ಫಲದ ಮೂಲಕ ಪ್ರರೋಚನೆ ಮಾಡ್ತಾರೆ, ಅಟೆಂಪ್ಟ್ ಮಾಡುತ್ತಾ. ಇಂಥ ವಿದ್ಯೆ ಪಡ್ಕೊಂಡ್ರೆ ನೀವು ಜಗದಾತ್ಮ ರೂಪ ಆಗ್ತೀರಿ ಕಣ್ರೋ. ಸಾಮಾನ್ಯ ರೂಪ ಅಲ್ಲ ನಿಮ್ಮ ರೂಪ, ಅಖಂಡ ಜಗತ್ತೇ ನೀವಾಗ್ಬಿಡ್ತೀರಾ. ಸಮಸ್ತವು ನೀವಾಗಿ, ನಿಮ್ಮೊಳಗೆ ಎಲ್ಲ ದೇವಲೋಕದವು ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಎಲ್ಲಾ ಪ್ರಾಣಿಗಳು ನಿಮ್ಮಲ್ಲೇ ಇದೆ. ಸಮಸ್ತ ಕಾಲದೇಶಗಳು ನಿಮ್ಮಲ್ಲೇ ಇದೆ. ನಿಮ್ಗಿಂತ ಬೇರೆ ಏನೇನೂ ಇಲ್ಲ ಅಂತ ಹೇಳಿ ಈ ರೀತಿ ಆ ವಿದ್ಯೆ ನಮಗೆ ಒಂದು ಅನುಭವ ತಂದು ಕೊಟ್ಬಿಡತ್ತೆ ಅಂತೇಳಿ ಜ್ಞಾನವನ್ನು ಹೊಗಳ್ತಾ ಇದೆ. ಈ ಜ್ಞಾನದ ಕಡೆಗೆ ಪ್ರವೃತ್ತರಾಗಿ ಹೇಗಾದ್ರು ಮಾಡಿ ಈ ಜ್ಞಾನ ಪಡ್ಕೋಬೇಕು ಅಂತ ಆ ಆಸಕ್ತಿ ಬರಲಿ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಜ್ಞಾನವನ್ನು ಹೊಗಳ್ತಾ ಇದೆ ಶ್ರುತಿ. ಅಥ ಇದಾನೀಂ ಯಥೋಕ್ತಾಯಾಃ ವಿದ್ಯಾಯಾಃ ಸಮ್ಯಗ್ ಅವಭಾಸ ಕಾರಣಂ ಮುಖಾವಭಾಸ ಕಾರಣಸ್ಯೇವ ಆದರ್ಶಸ್ಯ मुखावभासकारणस्यैव आदर्शस्य ಶುದ್ಧಿಕಾರಣಂ ಸಾಧನಂ ಉಪದಿಶ್ಯತೆ. ಶುದ್ಧಿಕಾರಣಂ ಸಾಧನಂ ಉಪದಿಶ್ಯತೆ. ಅಥ ಇದಾನಿಂ, ಇನ್ನು ಈಗ ಅಂತ, ಇನ್ನು ಈಗ ಇದುವರೆಗೆ ಮೇಲೆ ಹೇಳಿದ್ದಾಗಿರ್ತಕ್ಕಂಥ ವಿದ್ಯೆ ಇದೆಯಲ್ಲ, ವಿದ್ಯೆ ಅಂದ್ರೆ ಆತ್ಮಿಕತ್ವ ಜ್ಞಾನ, ಬ್ರಹ್ಮಾತ್ಮಿಕತ್ವ ಜ್ಞಾನ, ಸರ್ವಾತ್ಮಿಕತ್ವ ಜ್ಞಾನ, ಅಪರೋಕ್ಷ ಜ್ಞಾನ ಎಲ್ಲ ಒಂದೇ ಅರ್ಥ. ಆ ಬ್ರಹ್ಮಾತ್ಮಿಕ ಜ್ಞಾನ, ಬ್ರಹ್ಮಿಕತ್ವ ಜ್ಞಾನ ಇದೆ, ಅದೇ ವಿದ್ಯೆ. ಅದು ಚೆನ್ನಾಗಿ ತೋರ್ಬೇಕು, ಸ್ಪಷ್ಟವಾಗಿ ಪ್ರಕಟಿತವಾಗಿ ಅನುಭವ ಪರ್ಯಂತ ತೋರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೇಗೆ ಅಂದ್ರೆ ತನ್ನ ಮುಖದ ಆಭಾಸ ಕನ್ನಡಿಯಲ್ಲಿ ಚೆನ್ನಾಗಿ ತೋರ್ಬೇಕಪ್ಪ. ಯಾಕೋ ಕನ್ನಡಿಯಲ್ಲಿ ಕ್ಲಿಯರ್ ಆಗಿ ತೋರ್ತಾನೆ ಇಲ್ಲ ಕಣ್ರಿ, ಬ್ಲರ್ ಆಗಿ ತೋರ್ತಾ ಇದೆ, ಸರಿಯಾಗಿ ಕಾಣ್ತಾನೆ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತಾನೆ, ನೀರ್ ಹಾಕ್ತಾನೆ ಚೆನ್ನಾಗಿ, ಆಮೇಲೆ ಸೋಪ್ ನೀರು ಹಾಕ್ತಾನೆ, ಆಮೇಲೆ ಅವ್ನು ಒಳ್ಳೆ ಬಟ್ಟೆ, ಶುದ್ಧವಾದ ಬಟ್ಟೆ ತಗೋತಾನೆ, ಚೆನ್ನಾಗಿ ತಿಕ್ಕಿ ಒರೆಸ್ತಾನೆ, ಪಳ 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 ಹೊಳಿ. ಅವಾಗ ಕ್ಲಿಯರ್ ಆಗಿ ತನ್ನ ಮುಖ, ಅಪ್ಪ ನಾನು ಹೀಗಿದ್ದೀನ ಅಂತ ಅನ್ಕೊಳ್ತಾನೆ. ಕನ್ನಡ ನೋಡಿ, ಓ ನಾನು ಹೀಗಿದ್ದೀನಿ ಅಂತೇಳಿ. ಅಸ್ಪಷ್ಟವಾಗಿ ಕಾಣುತ್ತಿದ್ದ ಕನ್ನಡಿಯಲ್ಲಿ
ಮತ್ತೆ ನೀರು ಸೋಪ್ ನೀರು ಇತ್ಯಾದಿ ಹಾಕಿ ಚೆನ್ನಾಗಿ ಒರೆಸಿ ಸಿದ್ಧವಾಗಿ ಮಾಡಿದಾಗ ಮುಖದ ಅವಭಾಸ ಕಾರಣ, ಮುಖವು ತೋರಿಕೊಳ್ಳುವುದಕ್ಕೆ ಕಾರಣವಾಗಿರುವ ಆದರ್ಶ. ಆದರ್ಶನೇನೋ ಕನ್ನಡಿ. ಯಾಕೆ ಆ ಸಮಂತ ದರ್ಶಯತಿ ಇದು ಆದರ್ಶ. ಎಂಟೈರ್ ಆಗಿ ನಿಮ್ಮನ್ನು ತೋರಿಸುತ್ತೆ ಅದು. ನೋಡಿ, ನೆತ್ತಿಯಿಂದ ಕಾಲವರೆಗೂ ಹೇಗಿದ್ದೀರಾ ಅನ್ನೋದು ನಿಮ್ಮನ್ನು ತೋರಿಸುತ್ತೆ ಅಂತ. ಆದ್ದರಿಂದ ಆ ದರ್ಶಯತಿ ಇದು ಆದರ್ಶ. ಆದ್ರೇನೋ ಸಂಪೂರ್ಣವಾಗಿ ತೋರಿಸುತ್ತೆ. ಅದಕ್ಕೆ ದರ್ಪಣ ಅಂತ ಹೆಸರು. ತೋರಿಸಿದ ಮೇಲೆ ದರ್ಪಂ ಉತ್ಪಾದಯತಿ ದರ್ಪಣಂ. ಅವರಿಗೆ ಆ ಬ್ರಹ್ಮಚರ್ಯದಲ್ಲಿದ್ದಾಗ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಸಂಧ್ಯಾ ಅನುಷ್ಠಾನ, ಅಗ್ನಿಕಾರ್ಯ, ಗುರು ಶುಶ್ರೂಷೆ, ಭಿಕ್ಷೆ ಇತ್ಯಾದಿ ಮಾಡಿ ಒಳ್ಳೆ ಮುಖಕ್ಕೆ ತೇಜಸ್ ಬಂದ್ಬಿಡುತ್ತೆ. ಆ ತೇಜಸ್ ಬಂದು ಕರಡಿ ನೋಡ್ಕೊಂಡು ಕೂಡ ಅಯ್ಯೂ ನಾನು ಹೀಗಿದ್ದೀನ ಅಂತ ಹೇಳಿ ಒಂದು ಅಹಂಕಾರ ಬಂದ್ಬಿಡುತ್ತೆ, ದರ್ಪ ಉಂಟಾಗ್ಬಿಡುತ್ತೆ. ಅದಕ್ಕೆ ದರ್ಪ ಏತಿ ದರ್ಪಣಂ ಅಂತ. ನಿನಗೆ ದರ್ಪವನ್ನು ಉಂಟು ಮಾಡುತ್ತೆ ಅದು. ಅದಕ್ಕೆ ಬ್ರಹ್ಮಚಾರಿ ಕರಡಿ ನೋಡಬಾರ್ದು ಅಂತ ಧರ್ಮಶಾಸ್ತ್ರ ನಿಷೇಧ ಮಾಡಿದ್ದಾರೆ. ಕರಡಿ ನೋಡಿದರೆ ಅವನಿಗೆ ಅಹಂಕಾರ ದರ್ಪ ಬಂದ್ಬಿಡುತ್ತೆ. ತಸ್ಮಾತ್ ಸಾತಕಸ್ಯ ಮುಖಂ ರೇಫಾಯತೀವ ತಸ್ಮಾತ್ ಶೋತ್ಯಶ್ಚ ಭಸ್ತಶ್ಚ ಸ್ನೀಕಾಮ ತಮವು ಆ ಪ್ರಶ್ನೆ ಧರ್ಮಸೂತ್ರ. ಆ ಮುಖ ಬೆಂಕಿ ಫಲಫಲ ಹೊಳಿತಾ ಇರುತ್ತಂತೆ. ಆ ಗುರುಕೊಂಡಿರ್ತಂಥ ಬ್ರಹ್ಮಚರ್ಯ ಮುಖ ಅವನು ಮಾಡುವ ಅಗ್ನಿಕಾರ್ಯ, ವೇದಾಧ್ಯಯನ, ಗುರು ಶುಶ್ರೂಷೆ, ಆ ತಪಸ್ಸು, ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ ಇವುಗಳಿಂದ ಆ ಮುಖದಲ್ಲಿ ಹೆಂಗೆ ಆ ಪರಮಾತ್ಮನ ಕಾಂತಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ರೆ ಹೆಮ್ಮೆ ಬಂದ್ಬಿಡುತ್ತೆ. ಅದಕ್ಕೆ ನೋಡ್ಕೋಬೇಡಿ ಮುಖದಲ್ಲಿ ಅಂತ. ಆದರ್ಶ ಅಂದ್ರೆ ಕನ್ನಡಿ. ಕನ್ನಡಿ ಹೇಗೆ ನಮ್ಮನ್ನು ಪೂರ್ತಿ ತೋರಿಸುತ್ತೋ ಆ ರೀತಿ ಭಗವಂತನನ್ನ, ಪರಮಾತ್ಮನ ಸ್ಪಷ್ಟವಾಗಿ ತೋರಿಸ್ಬೇಕಪ್ಪ. ತೋರಿಸ್ಬೇಕಾದ್ರೆ ಏನ್ಬೇಕು, ನಮ್ಮ ಚಿತ್ತ ದರ್ಪಣ. ಚಿತ್ತ ಅನ್ನುವ ಕನ್ನಡಿ ಶುದ್ಧಿ ಆಗ್ಬೇಕು. ಅದ್ರಲ್ಲಿ ಕೊಳೆ ಇದೆ, ಅರಿಷಡ್ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ತುಂಬಿ ತುಳುಕಾಡ್ತಿದೆ, ವಿಕ್ಷೇಪ ಇದೆ, ಕಷಾಯ ಇದೆ. ಇದೆಲ್ಲ ಕೊಳೆ ಇದ್ರೆ ಪರಮಾತ್ಮ ತೋರಲ್ಲ. ಆ ಕನ್ನಡಿ, ಚಿತ್ತ ಅನ್ನುವಂತಹ ಕನ್ನಡಿಯನ್ನ ಚೆನ್ನಾಗಿ ತಿಕ್ಕಬೇಕು, ಉಜ್ಜಬೇಕು, ಇದು ಮಾಡ್ಬೇಕು. ಮುಂಚೆ ಕರ್ಮಯೋಗದಿಂದ ಚೆನ್ನಾಗಿ ತೊಳಿರಿ, ಕರ್ಮಯೋಗ ಚೆನ್ನಾಗಿ ಮಾಡಿ, ಭಕ್ತಿ ಯೋಗದಿಂದ ಅದನ್ನು ಕ್ಲೀನ್ ಮಾಡಿ, ಧ್ಯಾನ ಯೋಗದಿಂದ ಇನ್ನೂ ಅದಕ್ಕೆ ಶೈನಿಂಗ್ ಕೊಡಿ, ಜ್ಞಾನ ಯೋಗದಿಂದ ಕಂಡ್ಕೊಂಬಿಡಿ. ಅದಕ್ಕಾಗಿ ಆ ಚಿತ್ತ ಶುದ್ಧಿಗೆ ಕಾರಣವಾಗಿ ಸಾಧನವನ್ನ ಮುಂಚೆ ಆರಂಭದ ಸಾಧನೆ ಇದನ್ನ ಹೇಳ್ತಾ ಇದ್ದಾರೆ. ಏನು ಆರಂಭ ಸಾಧನೆ? ಆಹಾರ ಶುದ್ಧವು. ಆಹಾರ ಶುದ್ಧವು. ಆಹಾರವು ಶುದ್ಧಿ ಆದ್ರೆ ನೋಡಿ ಚಿತ್ತ ಶುದ್ಧಿ ಆಗತ್ತೆ. ಅಂದ್ರೆ ಮನಸ್ಸು ಅನ್ನೋದು ಅನ್ನಮಯಮ್ಮಿ ಸೌಮ್ಯ ಮನಃ. ಮನಸ್ಸು ಅನ್ನೋದು ಅನ್ನದ ವಿಕಾರವಾದ್ರಿಂದ ಅನ್ನ ಶುದ್ಧವಾಗದೆ ಹೋದ್ರೆ ಮನಸ್ಸು ಶುದ್ಧವಾಗಲ್ಲ. ಅನ್ನದಲ್ಲಿ ತಾಮಸ ಆಹಾರ ಇದೆಯಲ್ಲ, ಕೆಲವು ಆಹಾರ ತಾಮಸ ಆಹಾರ ಅಂತ. ಇದು ಕೆಲವು ತರಕಾರಿಗಳನ್ನು, ಕೆಲವು ಧಾನ್ಯವನ್ನು ತಾಮಸ ಮಾಡಿದ್ದಾರೆ. ಶೇಮು ಶೀಮು ಶೀಮ್ ಆಶಪಶ್ನಾಮಿ. ಯಾವ್ಯಾವ ಆಹಾರವನ್ನು ತಾಮಸ ರಾಜಸ ಅಂತ ಹೇಳಿದಾರೋ ಅದನ್ನೆಲ್ಲ ವರ್ಜನೆ ಮಾಡಿ, ಯಾವುದನ್ನು ಸಾತ್ವಿಕ ಅಂತ ಹೇಳಿದಾರೋ ಅದನ್ನೇ ಸ್ವೀಕಾರ ಮಾಡಿ. ಸಾತ್ವಿಕವಾದದ್ದು ಕ್ವಾಂಟಿಟಿ ಮೀರಿದ ರಾಜಸ ತಾಮಸ ಆಗ್ಬಿಡುತ್ತೆ. ಅದು ಅಲ್ಪ ಆಹಾರ ಆಗಬೇಕು. ಸಾತ್ವಿಕವಾದದ್ದನ್ನು ಹಿತಮಿತವಾಗಿ ತಗೋಬೇಕು. ಅಲ್ಲಿ ಆಹಾರ ಅಂದ್ರೆ ಬರೀ ತಿನ್ನೋದೊಂದೇ ಇಟ್ಕೋಬೇಡಿ, ಪಂಚೇಂದ್ರಿಯದಿಂದಲೂ ಒಳಕ್ಕೆ ಹೋಗುವಂಥದ್ದು ಎಲ್ಲವನ್ನೂ ಶುದ್ಧಿಯಾಗಿರ್ಬೇಕು. ರೂಪ ಶುದ್ಧಿ ಇರಬೇಕು, ಶಬ್ದ ಶುದ್ಧಿ ಇರಬೇಕು, ಸ್ಪರ್ಶ ಶುದ್ಧಿ ಇರಬೇಕು, ವಾಸನಾ ಶುದ್ಧಿ ಇರಬೇಕು, ರುಚಿ ಶುದ್ಧಿ ಇರಬೇಕು, ಕ್ರಿಯಾ ಶುದ್ಧಿ ಇರಬೇಕು, ಭಾವನಾ ಶುದ್ಧಿ ಇರಬೇಕು, ಜ್ಞಾನ ಶುದ್ಧಿ ಇರಬೇಕು. ಎಲ್ಲದರಲ್ಲೂ ಶುದ್ಧಿಯನ್ನು ಕಾಪಾಡ್ಕೊಳ್ಳಿ. ಅದಕ್ಕೆ ನಮ್ಮ ಹಿಂದಿನ ಪರಮಲ್ಲಿ ನಮ್ಮ ಮಡಿ ಮೈಲಿಗೆ ಆಚಾರ ಅಂತ ಬಂದಿದೆಯಲ್ಲ, ಇದೇ ಕಾರಣಕ್ಕೆ. ಈ ಮಡಿಯನ್ನು ಬಂದಿರೋದು ಶುದ್ಧತೆಗೆ ಸಿಂಬಾಲಿಕ್, ನಾವು ಶುದ್ಧಿ ಆಗೋದಕ್ಕೆ. ಅಷ್ಟೇ ಹೊರತು ತಾನು ಹೆಮ್ಮೆ ಹೆಚ್ಚಿನವನು ದೊಡ್ಡವನು, ನಾನು ನಿಮ್ಮನ್ನು ಮುಟ್ಟಿಸ್ಕೊಳ್ಳಲ್ಲ ಅಂದ್ರೆ ನಾನು ದೊಡ್ಡವನು ಸೇರಿಸ್ಕೋಕಲ್ಲ. ಯಾರನ್ನು ಯಾರು ಮುಟ್ಕೋಬಾರ್ದು. ಏನು ಯಾಕೆ ಅಂದ್ರೆ ಪರಮಾತ್ಮನ ಅಸಂಗನು. ಅಸಂಗನಾದ ಪರಮಾತ್ಮ ಕಡೆಗೆ ನೀವು ಹೋಗುವಾಗ ಅಸಂಗತ್ವವನ್ನು ಬೆಳೆಸ್ಕೋಬೇಕು. ನೀವು ಎಷ್ಟರಷ್ಟು ಮಟ್ಟಿಗೆ ನೀವು ಸಂಗಿಗಳಾಗ್ತೀರೋ ಅಷ್ಟರ ಮಟ್ಟಿಗೆ ಪರಮಾತ್ಮ ದೂರವಾಗ್ತಾನೆ. ಎಷ್ಟರಷ್ಟು ಮಟ್ಟಿಗೆ ನೀವು ಅಸಂಗರಾಗ್ತೀರೋ ನೀವು ಪರಮಾತ್ಮ ನಿಮ್ಗೆ ಹತ್ತಿರವಾಗ್ತಾ ಹೋಗ್ತಾನೆ. ನೀವು ಹೋಗ್ತಾ ಇರೋದು ಪರಮಾತ್ಮನ ಕಡೆಗೋ ಪ್ರಪಂಚ ಕಡೆಗೋ? ಪ್ರಪಂಚ ಕಡೆ ಹೋಗ್ತಾ ಇದೆ, ಎಲ್ಲ ಅಂಟಿಸ್ಕೊಳ್ಳಿ, ಪರವಾಗಿಲ್ಲ, ಎಲ್ಲ ಇಟ್ಕೊಳ್ಳಿ, ಕಳೆಯೆಲ್ಲ ತುಂಬ್ಕೊಳ್ಳಿ. ಪರಮಾತ್ಮನೇ ಬೇಕು ಅಂತ ನೀವು ಆ ರೀತಿ ದೃಢ ನಿಶ್ಚಯ ಮಾಡ್ಕೊಳ್ಳೋದಾದರೆ ಪರಮಾತ್ಮ ಹೇಗಿದಾನೋ ಆ ರೀತಿ ನಾವು ಇರೋದಕ್ಕೆ ಪ್ರಯತ್ನ. ನಮಗೆ ಯಾರು ತುಂಬಾ ಇಷ್ಟವೋ ಅವರ ಸ್ವಭಾವವನ್ನು ನಾವು ಅವಲಂಬಿಸ್ಕೊಂಡ್ರೆ ನಾವು ಜೊತೆ ಇರೋಕ್ಕಾಗತ್ತೆ. ಮಹಾತ್ಮರ ಜೊತೆ ನಮ್ಗೆ ಇರಬೇಕು ಅಂದ್ರೆ ಆ ಮಹಾತ್ಮರು ಯಾವ್ದನ್ನ ಇಷ್ಟಪಡ್ತಾರೋ ನಾವು ಹಾಗಿದ್ದೆ ಅವ್ರ ಜೊತೆ ಇರ್ಬೋದು. ಅವ್ರಿಗೆ ವಿರುದ್ಧವಾಗಿದ್ರೆ ಹೋಗಯ್ಯ ನಂಗೂ ನೀವು ಆಗಲ್ಲ ಕಡೆ ಕಲ್ತಲ್ಬಿಡ್ತಾರೆ. ಮಹಾತ್ಮ ಅವರಂತೆ ಸತ್ಯವಂತರಾಗಿ, ನೀತಿವಂತರಾಗಿ, ಶೀಲವಂತರಾಗಿ, ಗುಣವಂತರಾಗಿದ್ದರೆ ಮಹಾತ್ಮರ ಜೊತೆಲಿ ಇರಬಹುದು ಅಲ್ಲನೆಯ.
ನೀನು ಮಹಾತ್ಮ ಜೊತೆಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಳ್ತನ ಸುಳ್ಳು ಹಿಂಸೆ ಮೋಸ ಮಾಡಿದ್ರೆ ಅಯ್ಯೋ ಮಹಾರಾಜ್ ದೂರ ಹೋಗಯ ಹೊಟ್ಟೋಗಯ ಅಂತ ಓಡಿಸ್ಬಿಡ್ತಾರೆ. ಯಾವತ್ತು ಮಹಾತ್ಮರ ಜೊತೆಲಿ ಇರುವಾಗಲೇನೇ ಈ ರೀತಿ ಇರಬೇಕು ಅಂದ್ರೆ ಇನ್ನು ಭಗವಂತನ ಜೊತೆ ಇರ್ಬೇಕಾದ್ರೆ ಹೇಗಿರ್ಬೇಕೋ ಅಷ್ಟೇ ಪ್ಯೂರ್ ಆಗಿರ್ಬೇಕು. ಅದನ್ನು ಕಾಪಾಡ್ಕೋಬೇಕು. ಯಾವ ಕಾರಣಕ್ಕೂ ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಯಾವುದ್ರಲ್ಲಿ ಕೊಳೆ ಮಾಡ್ಕೊಳ್ಳೋದ್ರಲ್ಲಿ ಈ ವಿಷಯಾಸಕ್ತಿಯಲ್ಲಿ ಕಾಂಪ್ರಮೈಸ್ ಕಟ್ಟಿಟ್ಟಾಗಿ ಪಾಲಿಸ್ಬೇಕು. ಆಚಾರ ವಿಚಾರವನ್ನು ಪಾಲಿಸ್ಕೋಬೇಕು. ಮಡಿ ಮೇಲಿಗೆ ಪಾಲಿಸ್ಬೇಕು. ಆಹಾರ ನಿಯಮವನ್ನು ಪಾಲಿಸ್ಬೇಕು. ಆಹಾರ ನಿಯಮದಲ್ಲಿ ಏನಾಯ್ತೋ ತಿನ್ನೋಣ, ಏನಾಯ್ತೋ ಕುಡಿಯೋಣ, ಏನಾಯ್ತೋ ಮಜಾ ಮಾಡೋಣ ಅಂದ್ರೆ ಪ್ರಾಣಿಗಳಂತೆ ಇದ್ರೆ ಆಯ್ತು ಅಷ್ಟೇ. ಅದಕ್ಕೆ ಆಹಾರ ಶುದ್ಧವು ಒಂದು ಇದಕ್ಕೆ ಭಾಷ್ಯ ಬರೀತಾರೆ. ಆಕ್ರಿಯತೆ ಇತ್ಯಾಹಾರ. ಆಕ್ರಿಯತೆ ಇತ್ಯಾಹಾರ. ಶಬ್ದಾದಿ ವಿಷಯ ಜ್ಞಾನಂ. ಶಬ್ದಾದಿ ವಿಷಯ ವಿಜ್ಞಾನಂ. ಭೋಕ್ತೃರ್ಭೋಗಾಯ ಆಕ್ರಿಯತೆ. ಭೋಕ್ತೃರ್ಭೋಗಾಯ ಆಕ್ರಿಯತೆ. ನಮಗೆ ಆಹಾರ ಶಬ್ದಕ್ಕೆ ಮುಖ್ಯಾರ್ಥದಲ್ಲಿ ತಿನ್ನೋದು ಕುಡಿಯೋದು ಊಟ ಮಾಡೋದನ್ನೇ ಮುಖ್ಯಾರ್ಥ ಇಟ್ಕೊಂಡಿದೀವಿ. ಆದ್ರೆ ಅದನ್ನ ವ್ಯಾಪಕ ಅರ್ಥದಲ್ಲಿ ಆ ಕ್ರಿಯತೆ ಇದು ಆಹಾರ. ಆ ಅಂದ್ರೆ ಸಂಪೂರ್ಣವಾಗಿ ತೆಗೆಯಲ್ಪಡುತ್ತದೆ, ಸ್ವೀಕರಿಸಲ್ಪಡುತ್ತದೆ. ತೆಗೆದುಕೊಳ್ಳೋಣವಾಗತ್ತೆ, ಸ್ವೀಕರಿಸಲಾಗುತ್ತದೆ ಅಂತೀಯಲ್ಲ. ನಮ್ಮ ಹೃದಯಕ್ಕೆ ಏನೇನೇನೇನು ಬಾಯಿಂದ ಇರ್ಬೋದು, ಮೂಗಿಂದ ಇರ್ಬೋದು, ಕಣ್ಣಿಂದ ಇರ್ಬೋದು, ಕಿವಿಯಿಂದ ಇರ್ಬೋದು, ಯಾವ ಇಂದ್ರಿಯದಿಂದಲಾದ್ರೂ ಆಗ್ಬೋದು, ಆ ಎಲ್ಲವೂ ಆಹಾರವೇ. ಆದ್ರಿಂದ ಆಕ್ರಿಯತೆ ಆ ಅನ್ನೋದು ಆ ಸಮಂತ ಆಕ್ರಿಯತೆ ಸ್ವೀಕಾರ ಮಾಡಲ್ಪಡುತ್ತದೆ. ಇದು ಆಹಾರ ಅಂದ್ರೆ ಶಬ್ದಾದಿ ವಿಷಯ ವಿಜ್ಞಾನ ಅನ್ಬಿಟ್ರು. ವಿಷಯ ವಿಜ್ಞಾನ ಮತ್ತೆ ಇದು ರುಚಿಯು ವಿಜ್ಞಾನ ಇದ್ದಾನೆ. ಇವತ್ತು ಪುಲಾವ್ ಚೆನ್ನಾಗಿರ್ತದೆ, ಪುಲಾವ್ ಚೆನ್ನಾಗಿ ಮಾಡಿದ್, ನನಗೆ ಮಾಡಿದ್ದು ಪುಲಾವ್ ಮಾಡಿದ್ದು ಚೆನ್ನಾಗಿ ಮಾಡಿದ್ದು ಅಂತ ಹೇಳಿ ಜಾಸ್ತಿ ಹೊಡೆ ಅಂದ್ರೆ ಸಿಕ್ಕಾಕೊಂಡೆ ನೀನು ಬಂಡ ಮಾಡಿದ್ರೆ ಮನುಷ್ಯರಿಗೆ ಜಿತೇ ರಸೆ ಜಿತಂ ಸರ್ವ ಅಂತ. ನಾಲಿಗೆ ಗೆಲ್ಲೋದು ಬಹಳ ಕಷ್ಟಮ್ಮ. ನಾಲಿಗೆ ಗೆದ್ದು ಎಲ್ಲವನ್ನೂ ಗೆಲ್ಬೋದು. ಈ ನಾಲಿಗೆಯಲ್ಲಿ ಎರಡು ಕೆಲಸ ಅದು ಅತಿಯಾಗಿ ಸುಮ್ಮನೆ ಮಾತಾಡೋದು ಒಂದು ಹೆಚ್ಚು ಮಾಡುತ್ತೆ, ರುಚಿಯಲ್ಲಿ ಆಸಕ್ತಿ ಬರುತ್ತೆ. ಎರಡನ್ನೂ ಗೆಲ್ಬೇಕು. ಅನವಶ್ಯವಾಗಿ ಮಾತಾಡೋದನ್ನು ಅದಕ್ಕೆ ಮೌನ ಮಾಡಿ ಅಂತ ಹೇಳ್ತಾರೆ. ಮಾತಿನಿಂದ ತುಂಬ ಚಿತ್ತ ವಿಕ್ಷೇಪ ಆಗತ್ತೆ. ಮಾತಿನಿಂದ ಚಿತ್ತ ವಿಕ್ಷೇಪ ಆಗುವಷ್ಟು ಕಣ್ಣಿಂದಲೂ ಆಗಿಲ್ಲ, ಕಿವಿಯಿಂದಲೂ ಆಗಲ್ಲ. ತುಂಬ ಗ್ಯಾಪ್ ಆಗೋದು. ಮಾತಾಡ್ತಾ ವಟ 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 ಮಾತಾಡ್ತಾ ಇದ್ರೆ ಮಾತು ಕಮ್ಮಿ ಆಗ್ಬೇಕು. ಮಾತು ಕಡಿಮೆ, ಕಠಿಣ ದುಡಿಮೆ ಆಗ್ಬೇಕು. ಮಾತು ಕಮ್ಮಿಯಾಗಿ ರುಚಿಯಲ್ಲೂ ಆಹಾರದಲ್ಲೂ ಮಿತವಾಗಿ ಇಟ್ಕೊಂಡ್ರೆ ಅವನು ರುಚಿತವಾಗ್ತಾನೆ. ಆದ್ದರಿಂದ ಶಬ್ದಾದಿ ವಿಷಯ ವಿಜ್ಞಾನ ಎಲ್ಲ ಭೋಕ್ತೃ ಅನುಭವಿಸುವಾದ ಈ ಜೀವನಿಗೆ ಭೋಗಕ್ಕಾಗಿ ಬಂದು ಇರುತ್ತೆ. ಅದು ಅನುಭವಿಸು ಪ್ರಪಂಚವೆಲ್ಲ ನನ್ನನ್ನು ತಿನ್ನೋ, ನನ್ನನ್ನು ಕುಡಿಯೋ, ನನ್ನನ್ನು ನೋಡೋ, ನನ್ನನ್ನು ಕೇಳೋ, ನನ್ನನ್ನು ಅನುಭವಿಸೋ ಹಾತುರಿತಾ ಇರುತ್ತೆ ಪ್ರಪಂಚವು. ಇಲ್ಲ ನಂಗೆ ನೀನು ಬೇಡ, ನೀನು ಬೇಡ, ನಂಗೆ ಭಗವಂತ ಬೇಕು, ಪರಮಾತ್ಮ ಬೇಕು, ನೀವೆಲ್ಲ ಬೇಡ, ನೀವೆಲ್ಲ ದೂರ ಹೋಗ್ರಿ, ನೀವೆಲ್ಲ ಹೊಟ್ಟೋಗ್ರಿ, ನೀವು ಬೇಡ ಕಣ್ರಿ ಅಂತ ಅನ್ಬೇಕಂತೆ. ಇಲ್ಲ ನಮ್ಮನ್ನು ತಗೋ, ನಾನು ಅನುಭವಿಸು, ನಾನು ಬಂದಿದ್ದೀವಿ, ಪ್ಲೀಸ್ ಒಂದ್ಸಲ ನೋಡು, ಒಂದ್ಸಲ ತಗೊಂಡು ನೋಡು ಅಂತೇಳಿ ಅಟ್ಟಿಸ್ಕೊಂಡ್ಬರುತ್ತೆ ವಿಷಯಗಳು. ವಿಷಯ ಅಟ್ಟಿಸ್ಕೊಂಡ್ಬಂದ್ರೆ ಓಡಬೇಕು. ಎಲ್ಲಿಗೆ? ಕಾಡಿಗೆ ಓಡಬೇಕು. ಕಾಡಿಗೆ ಓಡೋಗ್ಬಿಟ್ರೆ ಕಾಡಿಗೆ ಬರಲ್ಲ. ನಗರದಲ್ಲಿ ಅಟ್ಟಿಸ್ಕೊಂಡ್ಬರುತ್ತೆ, ಕಾಡಿಗೆ ಅಟ್ಟಿಸ್ಕೊಂಡ್ಬರಲ್ಲ. ಕಾಡಿನಿಂದ ಭಯ ಅದಕ್ಕೆ. ಯಾಕಂದ್ರೆ ಅಲ್ಲಿ ಋಷಿಮುನಿಗಳು ಇರ್ತಾರಲ್ಲ, ಅವರು ಇದಕ್ಕೆ ಸುಟ್ಟೋಗ್ಬಿಡುತ್ತೆ ಅದು ಭೋಗ. ಅಲ್ಲಿ ಇರೋಕ್ಕಾಗಲ್ಲ. ನಗರದಲ್ಲಿ ಕುಣಿದಾಡೋದು 8 ಭುಜ, ಅದಕ್ಕೆ ಚತುರ್ಭುಜ ಅಲ್ಲ, ಅಷ್ಟಭುಜ ಭೋಗಕ್ಕೆ. ಎಲ್ಲಾ ತರಹದಿಂದಲೂ ಅದು ಕಾಡುತ್ತೆ. ಟಿವಿ ನೋಡು, ಸಂಗೀತ ಕೇಳು, ಒಳ್ಳೆ ಇದನ್ನ ಮಾಡು, ರುಚಿಕರ ಮಾಡ್ಕು. ಒಳ್ಳೆಯದು ಗಲ್ಗಲ್ಲಿಗೂ ಬೀದಿಗೂ ಒಳ್ಳೊಳ್ಳೆ ಹೋಟೆಲ್ಗಳು, ಒಳ್ಳೊಳ್ಳೆ ಇದು ಒಳ್ಳೊಳ್ಳೆ ತಿಂಡಿಗಳು, ಒಳ್ಳೊಳ್ಳೆ ಯಸ್ಯ ವಿಷಯೋಪಲಬ್ಧಿ ಲಕ್ಷಣಸ್ಯ ವಿಜ್ಞಾನಸ್ಯ ಶುದ್ಧಿ ಆಹಾರ ಶುದ್ಧಿ. ಅದರ ಅಂದ್ರೆ ವಿಷಯಗಳನ್ನು ಅರಿಯೋದು ಅನ್ನುವ ಪ್ರಕಾರದ್ದಾದ ಲಕ್ಷಣ ಅಂದ್ರೆ ದ ಟೈಪ್. ವಿಷಯಗಳನ್ನು ಅರಿಯೋದು ಅನ್ನುವ ಪ್ರಕಾರದ್ದಾದ ಒಂದು ನಡವಳಿಕೆ ಇದೆಯಲ್ಲ, ಆ ತಿಳುವಳಿಕೆ ಇದೆಯಲ್ಲ, ಅದು ಆ ತಿಳುವಳಿಕೆ ಶುದ್ಧವಾಗಿರ್ಬೇಕಂತೆ. ಏನನ್ನು ಮಾಡ್ಬೇಕಾದ್ರೂ ಫಸ್ಟ್ ಶಾಸ್ತ್ರ ನೋಡ್ಬೇಕಂತೆ. ಶಾಸ್ತ್ರ ನೋಡು ಅಂದ್ರೆ ನೋಡ್ತೀನಿ, ನೋಡ್ಬೇಡ ಅಂದ್ರೆ ನೋಡಲ್ಲ, ಕೇಳು ಅಂದ್ರೆ ಕೇಳ್ತೀನಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಷ್ಟೇ. ಟಿವಿ ನೋಡ್ಬೋದ? ಶಾಸ್ತ್ರ ಬಿಲ್ಕುಲ್ ನೋಡ್ಕೊಡ್ದು. ಮತ್ತೆ ಸಂಗೀತ ಹೋಗ್ಬೇಡ, ಮತ್ತೆ MG ರೋಡ್ ತಿರ್ಗಕ್ಕೆ ಹೋಗ್ಬೇಡ, ಮತ್ತೆ ಏನು ಎಲ್ಲೂ ಹೋಗ್ಬೇಡ, ಏನು ಮಾಡ್ಬೇಡ, ಮನೆಯಲ್ಲೇ ಇರು, ಆತ್ಮಚಿಂತನೆ ಮಾಡು, ಭಗವತ್ ಚಿಂತನೆ ಮಾಡು, ಸಚ್ಚಿಂತನೆಯಲ್ಲೂ ಸನ್ಮಾರ್ಗ, ಯಾವಾಗಲೂ ಸಚ್ಚಿಂತನೆ, ಸತ್ಸ್ಮರಣೆ, ಸದನುಷ್ಠಾನ, ಸದ್ಧ್ಯಾನ ಅದೇ ಮಾಡ್ತೀವಿ. ವಿಷಯ ವಿಜ್ಞಾನಂ ಅಂದ್ರೆ ವಿಷಯೋಪಲಬ್ಧಿ ಲಕ್ಷ, ವಿಷಯಗಳನ್ನು ಅರಿಯೋದು ಅನ್ನೋ ಪ್ರಕಾರದ್ದಾದ ವಿಜ್ಞಾನ ಇದೆಯಲ್ಲ, ಆ ವಿಜ್ಞಾನವೇ ಆಹಾರ. ಅದರ ಶುದ್ಧಿ, ವಿಜ್ಞಾನದ ಶುದ್ಧಿಯೇ ಆಹಾರ ಶುದ್ಧಿ.
ರಾಗ ದ್ವೇಷ ಮೋಹ ದೋಷೈ ಅಸಂಸ್ಪೃಷ್ಟಂ ರಾಗದ್ವೇಷ ಮೋಹದೋಷೈಃ ವಿಷಯ ವಿಜ್ಞಾನ ಇತ್ಯರ್ಥ. ವಿಷಯ ವಿಜ್ಞಾನಮಿತ್ಯರ್ಥಃ. ರಾಗ ಬೋಂಡ ಇನ್ನೂ ಚೆನ್ನಾಗಿದೆ, ಇನ್ನೊಂದು ಎರಡು ಹಾಕ್ರೇ ಅಂತ ಆಯ್ತು. ರಾಗವೂ ಇರಬಾರ್ದು, ದ್ವೇಷವೂ ಇರಬಾರ್ದು. ರಾಗ ಅಯ್ಯೋ ಎಂಥ ಕೆಟ್ಟ ರೂಪ ಅಂದಿ, ಕೆಟ್ಟ ವಾಸನೆ, ಕೆಟ್ಟಿರು, ಅದು ಹೋಯ್ತು. ರಾಗ ದ್ವೇಷ ಮತ್ತು ಮೋಹ. ರಾಗ ಸಾತ್ವಿಕ, ದ್ವೇಷ ರಾಜಸ, ಮೋಹ ತಾಮಸ. ಮೂರು ದೋಷಗಳಿಂದ ಅಂಟಿಕೊಳ್ಳದ ರಾಗ ದ್ವೇಷ ಮೋಹ ಸಾತ್ವಿಕ ರಾಜಸ ತಾಮಸ ಈ ದೋಷಗಳಿಂದ ಅಂಟಿಕೊಳ್ಳದೆ ಇರುವ ವಿಷಯ ವಿಜ್ಞಾನ ಉಂಟಲ್ಲ, ಆ ವಿಷಯ ವಿಜ್ಞಾನವನ್ನ ಶುದ್ಧಿ ಮಾಡ್ಕೋ. ಆದಷ್ಟು ಅದನ್ನು ಹೋಗ್ಬೇಡ. ತಸ್ಯಾಂ ಆಹಾರ ಶುದ್ಧೌ ಸತ್ಯಾಂ ತಸ್ಯಾಂ ಆಹಾರ ಶುದ್ಧೌ ಸತ್ಯಾಂ ತದ್ವತೋ ಅಂತಃಕರಣಸ್ಯ ಸತ್ವಸ್ಯ ಶುದ್ಧಿಃ ನೈರ್ಮಲ್ಯಂ ಭವತಿ. ತದ್ವತೋ ಅಂತಃಕರಣಸ್ಯ ಸತ್ವಸ್ಯ ಶುದ್ಧಿಃ ನೈರ್ಮಲ್ಯಂ ಭವತಿ. ಆಟೋಮೆಟಿಕ್ ತಾನೇ ಆಗುತ್ತೆ. ಇವಾಗ ಗಂಗಾದಿ ಶುದ್ಧಿ ಮಾಡ್ಬೇಕು ಅಂತ ಕೋಟ್ಯಾಂತರ ಮಾಡ್ತಾರೆ, ಏನ್ ಮಾಡ್ಬೇಕಾಗಿಲ್ಲ. ಗಂಗಾದಿಗೆ ಗಟರ ಬಿಡೋದನ್ನ ಬಿಟ್ಬಿಟ್ರೆ ಒಂದು ಮಳೆಗಾಲಕ್ಕೆ ಎಲ್ಲ ಶುದ್ಧಿ ಆಗ್ಬಿಡುತ್ತೆ. ಗಂಗಾ ತನ್ನ ಶುದ್ಧಿ ತಾನು ಮಾಡ್ಕೊಳುತ್ತೆ. ನೀ ಗಟರನ್ನ ಬಿಡ್ತಾ ಇದೆ ನದಿಗೆ, ಹೆಂಗ್ ಶುದ್ಧಿ ಆಗುತ್ತೆ ಅದು? ಹಾಗೆ ನೀವು ಪಂಚೇಂದ್ರಿಯವು ಗಟರು, ಅದರಿಂದ ಶಬ್ದ ಒಂದು ತುಪ್ತಾನೆ ಇದ್ರೆ ಹೇಗೆ ಹೃದಯ ಶುದ್ಧಿ ಆಗುತ್ತೆ? ಆದ್ರಿಂದ 5 ಇಂದ್ರಿಯಗಳನ್ನು ಬಂದ್ ಮಾಡಿ, ಚಕ್ಷುಶ್ರೋತ ಜಿಹ್ವಾಘ್ರಾಣ ಅಂತ ಚರಂಡಿನ ಆ ಹೊರಗಿನ ಶಬ್ದಸ್ಪರ್ಶ ರೂಪದ ಗಂಧ ಅನ್ನುವಂತ ಆ ಕೊಳಚೆ ಬಂದು ನಮ್ಮ ಮಾನಸ ಸರೋವರ ಇದೆಯಲ್ಲ, ಹೃದಯದಲ್ಲಿ ಮನಸ್ಸೆಂಬ ಸರೋವರ, ಅಲ್ಲಿಗೆ ಬಂದು ಬೀಳ್ತಾ ಇದೆ ಕೆಟ್ಟ ರೂಪ, ಕೆಟ್ಟ ಶಬ್ದ, ಕೆಟ್ಟ ವಾಸನೆ, ಕೆಟ್ಟ ರುಚಿ. ಅದನ್ನು ಬೀಳದೇವರಾಗಿ ನೋಡ್ಕೊಳ್ಳಿ. 5 ಇಂದ್ರಿಯವನ್ನು ಬಂದ್ ಮಾಡಿ, ಅದಕ್ಕೆ ದಮ ಅಂತ ಹೆಸರು. ಮನಸ್ಸನ್ನು ಶಾಂತಗೊಳಿಸಿ, ಅದು ಶಮ ಅಂತ ಹೆಸರು. ದಮವಿದ್ದರೆ ಬಾಹ್ಯ ಭೋಗ ಕಮ್ಮಿ ಆಗತ್ತೆ, ಶಮ ಇದ್ದರೆ ಚಿತ್ತ ಚಾಂಚಲ್ಯ ನಿಲ್ಲತ್ತೆ. ಚಿತ್ತ ಚಾಂಚಲ್ಯ ಕಳ್ಕೊಂಡು ಶಮ ಬೆಳ್ಕೋಬೇಕು. ದಮ ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ರೆ ಭೋಗಾಸಕ್ತಿ ಕಮ್ಮಿ ಆಗತ್ತೆ. ಭೋಗಾಸಕ್ತಿ ಕಮ್ಮಿ ಆದ್ರೆ ಹೊರಗಿಂದ ಅದು ತಿನ್ಬೇಕು, ಕುಡಿಬೇಕು, ನೋಡ್ಬೇಕು, ಮಾಡ್ಬೇಕು, ತಿರುಗಬೇಕು, ಎಲ್ಲ ಹೋಗ್ಬಿಡತ್ತೆ. ಹಾಗಾಗಿ ಆ ಆಹಾರ ಶುದ್ಧಿ ಅನ್ನೋದು ಉಂಟಾಗ್ಬಿಟ್ರೆ ಅದನ್ನುಳ್ಳಂತಹ ಅಂತಃಕರಣಕ್ಕೆ ಅಂದ್ರೆ ಸತ್ವಕ್ಕೆ ಶುದ್ಧಿ. ಅಂತಃಕರಣವೇ ಸತ್ವ ಅಂದ್ರೆ ಅದಕ್ಕೆ ಶುದ್ಧಿ ಆಗುತ್ತೆ, ಅದು ನಿರ್ಮಲವಾಗತ್ತೆ. ಮಲ ಅಂದ್ರೆ ಕೊಳೆ, ನಿರ್ಗತಂ ಮಲಂ ಯಸ್ಮಾತ್ ತತ್ ನಿರ್ಮಲಂ. ಯಾವುದರಿಂದ ಕೊಳೆ ದೂರವಾಯಿತೋ, ಸ್ವಭಾವದಿಂದ ನನ್ನ ಮನಸ್ಸು ಶುದ್ಧಿಯೇ, ಅಂತಃಕರಣ ಶುದ್ಧಿಯೇ. ನಾವೇ ಕೆಡಿಸಿರೋದು, ಕೆಡಿಸಿಬಿಟ್ಟು ಅಯ್ಯೋ ನಮ್ಮ ಮನಸ್ಸು ಕೆಟ್ಟ ಹೋಗ್ಬಿಟ್ಟಿದೆ, ಏನ್ ಮಾಡಿ ಹಾಗೆ ಹೇಗೆ ಅಂತ ಅಂತ ಇದ್ವಿ. ನೀವು ಕೆಡಿಸೋದನ್ನು ನಿಲ್ಲಿಸಿ ತಾನೇ ಶುದ್ಧಿ ಮಾಡಕ್ಕೆ ನೀವು ಏನು ಮಾಡ್ಬೇಕಾಗಿಲ್ಲ. ಈ ಕೆಡಿಸೋದನ್ನು ನಿಲ್ಲಿಸ್ಬೇಕು. ಮುಂಚೆ ಈ ಕೆಡಿಸೋದನ್ನೇ ನಿಲ್ಲಿಸದೆ ಹೋದ್ರೆ ಎಷ್ಟು ಭಜನೆ ಮಾಡಿ, ಪೂಜೆ ಮಾಡಿ, ಧ್ಯಾನ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದೇ ಕುಂಬಾರನಿಗೆ ಒಂದು ವರ್ಷ, ಜೊಣ್ಣೆ 1 ನಿಮಿಷ ಅಂತ. ಕುಂಬಾರ ಗಂಟೆಗಟ್ಟಲೆ ದಿನಗಟ್ಟಲೆ ಮಾಡ್ತಾನೆ. ಕುಂಬಾರ ಹೋದ್ರೆ ಪಟ್ ಅಂತ ಹೊಡೆದ್ಬಿಟ್ರೆ ನಿಮಿಷ ಕೊಡೋದು. ಗಜಸ್ನಾನ ಅಂತಾರೆ. ಗಜಸ್ನಾನ ಅಂದ್ರೆ ಚೆನ್ನಾಗಿ ಸ್ನಾನ ಮಾಡಿ ಹೋಗಿ ಕೊಚ್ಚೆದು ಹೊರಡಾಡ್ಬಿಡ್ತು ಅಂತಂದ್ರೆ ಆಡಿದೆಲ್ಲ ಆಯ್ತಲ್ಲ, ಆಯ್ತು. ಹಂಗೆ ವ್ಯರ್ಥವಾಗ್ಬಿಡುತ್ತೆ, ಅದು ಆಗ್ಬಾರ್ದು. ಶುದ್ಧೋ ಚ ಸತ್ಯಾಂ ಸತ್ವಶುದ್ಧೋ ಚ ಸತ್ಯಾಂ ಯಥಾ ಭಗತೆ ಭೂಮಾತ್ಮನಿ ಧ್ರುವ ಅವಿಚ್ಛಿನ್ನ ಸ್ಮೃತಿ ಅವಿಸ್ಮರಣಂ ಭವತಿ. ಸತ್ವ ಶುದ್ಧಿನ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಅಂತ ಆಗ್ಬಿಟ್ರೆ ಸತ್ಯಾಂ ಅಂದ್ರೆ ಆಗಲಾಗಿ ಅಂತ. ಯಥಾವಗತಿ ಯಾವ ರೀತಿ ಶ್ರುತಿಯಲ್ಲಿ ಭೂಮಸ್ವರೂಪವನ್ನು ತಿಳಿಸ್ಕೊಟ್ಟಿದೆಯೋ, ಯತ್ರ ನಾನ್ ಪಶ್ಯತಿ ನಾನ್ ಶೃಣೋತಿ ನಾನ್ ದ್ವಿಜಾನಾತಿ ಸ ಭೂಮಾ ಅಂತ ಹೇಳಿ ಭೂಮಕ್ಕೆ ಲಕ್ಷಣ ಹೇಳಿದೆಯಲ್ಲ, ಆ ಭೂಮಾತ್ಮನಲ್ಲಿ ಧ್ರುವವಾದ ನಿಶ್ಚಲವಾದಂತಹ ತುಂಡಾಗದೇ ಇರೋ ಸ್ಮೃತಿ ಉಂಟಾಗುತ್ತೆ. ಅಲ್ಲೇ ಸೆಟ್ಲ್ ಆಗ್ಬಿಡುತ್ತೆ ನನ್ನ ಮನಸ್ಸು, ಹೋಗಿ ಕಚ್ಕೊಂಡ್ಬಿಡುತ್ತೆ. ಹೇಗೆ ಈ ಲೀಚು ಹೇಗೆ ಕಾಲಕ್ಕೆ ಕಚ್ಕೊಳುತ್ತೋ, ಜಿಗಣೆ ಕಾಲು ಕಚ್ಕೊಳ್ತಲ್ಲ, ಹಾಗೆ ಈ ಮನಸ್ಸು ಲೀಚು ಆ ಭೂಮ ಸ್ವರೂಪ ಅನ್ನುವಂತಹ ಒಂದು ಇದನ್ನು ಕಚ್ಕೊಂಡ್ಬಿಡುತ್ತೆ ಸ್ವರೂಪವನ್ನು. ಅವಿಚ್ಛಿನ್ನವಾದ ತುಂಡಾಗದೇ ಇರುವಂತಹ ಸ್ಮೃತಿ ಅವಿಸ್ಮರಣ, ಮರೆಯೋದೇ ಇಲ್ಲ. ಎಲ್ಲಿ ನೋಡಿದ್ರು ಏನಿಗೆ ಅದೇ ಕಾಣ್ತಾ ಇರುತ್ತೆ, ಅದೇ ಅನುಸಂಧಾನ, ಅದೇ ಚಿಂತನೆ. ಆ ತಚ್ಚಿಂತನಂ ತತ್ಕಥನಂ ತತ್ ಅನ್ಯೋನ್ಯಂ ತತ್ ಪ್ರಭಾಷಣಂ, ಅದೇ ಚಿಂತನೆ, ಅದೇ ಮಾತು, ಅದೇ ಸಂವಾದ, ಅದನ್ನೇ ಹೇಳ್ತಾನೆ. ಮುಳುಗ್ಬಿಡ್ತಾನೆ. ಆ ಧ್ಯಾನ ಮಾಡ್ತಾ 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 ಆ ಬ್ರಹ್ಮಾತ್ಮ ರೂಪದಲ್ಲಿ ಮುಳುಗಿದವನೇ. ಯಾವ ಅವಿವೇಕದಿಂದ ಅಜ್ಞಾನ ಬೇರೆ ಅಂತ ಅನ್ಕೊಂಡಿದ್ನಲ್ಲ, ಆ ಬೇರೆ ಭಾವ ಅದು ಅವಿದ್ಯಾ ಕಲ್ಪಿತ, ಅವಿದ್ಯೆ, ಅದನ್ನ ಬಿಟ್ಕೊಂಡ್ಬಿಡ್ತಾನೆ. ಅವಾಗ ಮನಸ್ಸು ಯಾವಾಗಲೂ ಆತ್ಮೀಯತೆ ಬೇರೆ ಅಲ್ಲದ್ದಾದ ಮನಸ್ಸು ಆತ್ಮನೇ ಆಗಿದೆ ಅಂತ ಗೊತ್ತಾಗ್ಬಿಡತ್ತೆ.
ತಸ್ಯಾಂಚ ಲಬ್ಧಾಯಾಂ ತಸ್ಯಾಂಚ ಲಬ್ಧಾಯಾಂ ಸ್ಮೃತಿಲಂಭೆ ಸತಿ ಪ್ರತಿಲಂಭೆ ಸತಿ ಸರ್ವೇಷಾಂ ಅವಿದ್ಯಾಕೃತ ಅನರ್ಥ ಪಾಶರೂಪಾಣಾಂ ಸರ್ವೇಷಾಂ ಅವಿದ್ಯಾಕೃತ ಅನರ್ಥ ಪಾಶರೂಪಾಣಾಂ ರೂಪಾಣಾಂ ರೂಪಾಣ ಅನೇಕ ಜನ್ಮಾಂತರ ಅನುಭಾವನಾ ಕಠಿನೀಕೃತಾನಾಂ ಅನೇಕ ಜನ್ಮಾಂತರಾನುಭವ ಭಾವನಾ ಕಠಿನೀಕೃತಾನಾಂ ಹೃದಯಾಶ್ರಯಾಣಾಂ ಗ್ರಂಥೀನಾಂ ಹೃದಯಾಶ್ರಯಾಣಾಂ ಗ್ರಂಥೀನಾಂ ವಿಪ್ರಮೋಕ್ಷಃ ವಿಪ್ರಮೋಕ್ಷಃ ವಿಶೇಷೇಣ ಪ್ರಮೋಕ್ಷಣಂ ವಿಶೇಷೇಣ ಪ್ರಮೋಕ್ಷಣಂ ವಿನಾಶೋ ಭವತಿ. ವಿನಾಶೋ ಭವತಿ. ಆ ಧ್ರುವಾಸ್ಮೃತಿ ಉಂಟಾಯಿತು ಭೂಮ ಸ್ವರೂಪದಲ್ಲಿ ನಿಶ್ಚಿತವಾಗಿ ಅಹಮೇವ ಸಹ ಭೂಮಾ ಅಂತ ಕಣ್ಕೊಂಡ್ಬಿಟ್ಟ ಅಂತ ಆದರೆ ಆ ಸ್ಮೃತಿ ಆ ನೆನಪು ಉಂಟಾಯಿತು. ಮುಂಚೆನ ಅದೇ ಆಗಿದ್ದ. ಹಾಗೆ ರಾಜ್ಕುಮಾರ ಬೇಡ ಅನ್ಕೊಂಡ್ಬಿಟ್ಟ. ರಾಜ್ಕುಮಾರನೇ ಬೇಡದ ಮನೆ ಮೇಡ್ಬಿಟ್ಟು ಬೇಡ 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 ಅಂತ ಬೇಡ ಜಾತಿ ಅಭಿಮಾನ ಪಡ್ಕೊಂಡ್ಬಿಟ್ಟ. ಆಮೇಲೆ ಜ್ಞಾಪಕ ಮಾಡಲೇ ಬೇಡ ಅಲ್ಲ ಕಣೋ ನೀನು ರಾಜ್ಕುಮಾರ ಅಂತ ಗೊತ್ತಾದ್ಮೇಲೆ ಹೇಗೆ ಅವನಿಗೆ ರಾಜತ್ವದ ಸ್ಮೃತಿ ಜ್ಞಾಪಕ ಆಗುತ್ತೋ ಅದೇ ರೀತಿ ಸ್ಮೃತಿ ಪ್ರಾಪ್ತಿ ಆಯಿತು ಅಂದ್ರೆ ಎಲ್ಲ ಅವಿದ್ಯೆಯಿಂದಾಗಿರುವ ಅನರ್ಥಗಳೆಂಬ ಪಾಶ ಅಂದ್ರೆ ಕುಣಿಕೆ ಗಂಟು ಅಂತ. ಇದು ಹೇಗೆ ಬಾವಿಗೆ ಕೊಡ ಬಿಡಬೇಕಾದ್ರೆ ಆ ಕಂಠಕ್ಕೆ ಆ ಹಗ್ಗದ ಪಾಶ ಕಟ್ಟಿ ಎಳಿತೀವೋ ಕೊಡ ಬಿಸ್ಕೊಂಡು ಹೋಗಬಾರ್ದು ಅಂತ, ಹಾಗೆ ನಮ್ಮ ಪಾಶ ಕಟ್ಕೊಂಡ್ಬಿಟ್ಟಿದೆ. ಅವಿದ್ಯಾ ಕಾಮ ಕರ್ಮಗಳೆಂಬ ಪಾಶ ಕುತ್ತಿಗೆ ಕಟ್ಕೊಂಡ್ಬಿಟ್ಟಿದೆ. ನಿಮಗೆ ಬಿಗಿತಾ ಇದೆ. ಈ ಬಿಗಿತಾ ಇರುವಂತಹ ಅವಿದ್ಯಾ ಕಾಮಕರ್ಮ ಕುಣಿಕೆ ಪಾಶ ಅವುಗಳೆಲ್ಲ ವಿಪ್ರಮೋಕ್ಷ ಆಗುತ್ತೆ, ಕಾಸ್ಕೊಂಡ್ಬಿಡುತ್ತೆ. ಜ್ಞಾನವಾಗುತ್ತಲೇ ಅವಿದ್ಯಾಕೃತ ಅಂದ್ರೇನೋ ಅವಿದ್ಯಾ ಕಲ್ಪಿತ. ಪಾಶ ಅಂದ್ರೆ ಗಂಟಾಗಿರುವ ರೂಪಾಣ. ಮತ್ತು ಇದು ಯಾವಾಗಿದ್ದು ಒಂದು ಜನ್ಮದ್ದಲ್ಲ, ಅನೇಕ ಜನ್ಮಾಂತರ ಅನುಭಾವನ. ಒಂದಲ್ಲ ಎರಡಲ್ಲ, ನೂರಾರು ಜನ್ಮಗಳಿಂದ ಹೊತ್ಕೊಂಡು ಬಂದಿದ್ದೀವಿ. ಈಗ ಯಾವಾಗಲೂ ಜನ್ಮ ಇಲ್ಲ, ಅದೇ ಈಗ ಅಂದ್ಕೊಂಡಿದೀವಿ. ನೂರಾರು ಜನ್ಮಗಳಲ್ಲಿ ಅನುಭವಿಸಿದ್ದಾದ ಈ ಭಾವನೆ ಏನು, ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಪ್ರಪಂಚ ಸತ್ಯತ್ವ ರಾಗದ್ವೇಷಾತ್ಮಕತ್ವ, ಎಲ್ಲ ಭಾವನೆಯು ಕಠಿಣೀಕೃತ ಗಟ್ಟಿಯಾಗಿ ಊರ್ಕೊಂಡ್ಬಿಟ್ಟಿದೆ. ಯಾವ್ದ ಮರದ ಬೇರು ಜಟಿಲವಾಗಿ ಹೆಣ್ಕೊಂಡ್ಬಿಡತ್ತೆ. ಹಂಗೆ ನಮ್ಮ ಹೃದಯದಲ್ಲಿ ಈ ಅವಿದ್ಯಾ ಕಾಮಕರ್ಮಗಳ ವಾಸನೆಗಳು, ಈ ರಾಗದ್ವೇಷಾದಿ ದೋಷಗಳು ಎಲ್ಲ ಜಟಿಲೀಕೃತವಾಗಿರ್ತಕ್ಕಂತಹ ಇದೆಲ್ಲವೂ ಕೂಡ ಇದೆಲ್ಲ ಹೃದಯವನ್ನು ಆಶ್ರಯಿಸ್ಕೊಂಡಿದೆಯಲ್ಲ, ಇದನ್ನೇ ಗಂಟು ಅಂತ ಇದ್ದಾರೆ. ಗಂಟನ್ನು ಹೇಗೆ ಬಿಚ್ಚೋದು ತುಂಬಾ ಕಷ್ಟವೋ ಆ ರೀತಿ ಈ ಆತ್ಮಜ್ಞಾನ ಅನ್ನುವಂತಹ ಒಂದು ಖಡ್ಗ ಅದನ್ನೇ ತುಂಡಾಗಬೇಕು, ಇನ್ಯಾವುದು ತುಂಡಾಗಲ್ಲ. ಆ ಗ್ರಂಥಿಗಳ ವಿಪ್ರಮೋಕ್ಷ ಅನ್ನೋ ಆ ವಿ ಅನ್ನೋದು ಏನ್ ಹೇಳುತ್ತೆ ಅಂದ್ರೆ, ಸುಷುಪ್ತಿಯಲ್ಲಿ ಹೋಗಿದ್ರು ಎಂಟೈರ್ ಆಗಿ ಹೋಗಿರಲ್ಲ, ಬೀಜ ವಾಸನಾತ್ಮವಾಗಿರುತ್ತೆ, ಮತ್ತೆ ಎಚ್ಚೆಚ್ಕೊಳ್ಳೆ ಬಂದ್ಬಿಡುತ್ತೆ. ಇಲ್ಲಿ ವಿಪ್ರಮೋಕ್ಷ ಅಂದ್ರೆ ಮತ್ತೆ ಬರಲ್ಲ. ಒಂದು ಸಲ ಜ್ಞಾನವಾಗ್ಬಿಟ್ಮೇಲೆ ಮತ್ತೆ ಅದು ಮರ್ತೋಗ್ಬಿಡ್ಬೋದಲ್ಲ. ಜ್ಞಾನಿ ಸುಷುಪ್ತಿ ಹೋಗ್ಬಿಟ್ಟು ನಿದ್ದೆ ಹೋಗ್ಬಿಟ್ಟು ಎಚ್ಚೆತ್ ಮೇಲೆ ಅಯ್ಯೋ ನೆನ್ನೆ ಗೊತ್ತಾಗಿತ್ತು ಬ್ರಹ್ಮಾತ್ಮ ಸ್ವರೂಪ ಮರ್ಸ್ಕೊಂಡ್ಬಿಟ್ನಲ್ಲ ಅಂತ ಹಂಗೆಲ್ಲ ಆಗೋದಿಲ್ಲ. ಕನಸಲ್ಲೂ ಮರೆಯಲ್ಲ, ಜನ್ಮಾಂತರವೂ ಬರಲ್ಲ, ಅವನಿಗೆ ಜನ್ಮಾಂತರ ಅದು ಇರಲ್ಲ. ತಾನೇ ಆದ್ರಿಂದ ತನಗೆ ತಾನು ಪರೋಕ್ಷವಾಗುವುದಿಲ್ಲವಾದ್ರಿಂದ ಮರೆಯೋದಿಲ್ಲ. ಲೆಕ್ಕ ಮರ್ತೋಗುತ್ತೆ, ವ್ಯಾಕರಣ ಸೂತ್ರಾರ್ಥ ಮರ್ತೋಗುತ್ತೆ, ಇನ್ನು ಬೇರೆ ವಿಷಯ ಮರ್ತೋಗುತ್ತೆ. ಆತ್ಮಸ್ವರೂಪ ಒಮ್ಮೆ ಗೊತ್ತಾಗ್ಬಿಟ್ರೆ ತೆಪ್ಪರ್ಲಾಗ ಹೊಡೆದು ಹೋಗಲ್ಲ, ಮರ್ತೋಗಲ್ಲ. ಯಾಕೆ ಹೇಳಿ, ಗಣಿತವಾಗಲಿ ವ್ಯಾಕರಣವಾಗಲಿ ವಿಜ್ಞಾನವಾಗಲಿ ತನಗಿಂತ ಬೇರೆ ಆಗಿದ್ದು ಬಂದು ಹೋಗಿ ಮಾಡೋದು ಮರ್ತೋಗುತ್ತೆ. ಇದು ಗೊತ್ತಾಗುವ ಆತ್ಮಸ್ವರೂಪ ತಾನ್ ತನಗೆ ಯಾವಾಗಲೂ ಪರೋಕ್ಷವಲ್ಲ, ಬೇರೆ ಅಲ್ಲ, ಬಿಟ್ಟು ಹೋಗೋದಲ್ಲ. ಹಾಗಾದ್ರಿಂದ ವಿ ಅನ್ನೋದು ವಿಶೇಷವಾಗಿ ಅಂದರೆ ಮತ್ತೆ ಬರದೆ, ವಾಸನೆಯೂ ಉಳಿದುಕೊಳ್ಳದೆ ಸಂಪೂರ್ಣವಾಗಿ ಬಿಡುಗಡೆ ಆಗತ್ತೆ, ವಿನಾಶವಾಗತ್ತೆ. ಇಂಥ ಅನಂತ ಫಲವನ್ನು ಕೊಡುವಂತಹ ಆತ್ಮಜ್ಞಾನ ಯಾಕಮ್ಮ ಬೇಡ, ಯಾರಿಗಮ್ಮ ಬೇಡ? ಇದರ ಅರಿವಿಲ್ಲದೇನೆ ಬೇಡ ಬೇಡ ಅನ್ಬೇಕೆ ಹೊರತು ವಿವೇಕಿ ಆದವನು ಖಂಡಿತ ಬೇಡ ಅನ್ನೋಲ್ಲ, ತಿಳುವಳಿಕೆ ಇದ್ದವನು ಬೇಡ. ದಡ್ರು ವಿಷಯಾಸಕ್ತರು ಭೋಗಾಸಕ್ತರು ಅನ್ಬಹುದು, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಇವಾಗ 2,000 ರೂಪಾಯಿ ನೋಟು, ಒಂದು ಪೆಪ್ರಮೆಂಟು ಅಂತ ಇಟ್ಕೊಂಡ್ರೆ ಮಗು ಪೆಪ್ರಮೆಂಟ್ ತಗೊಳತ್ತೆ, ಅದಕ್ಕೆ 2,000 ನೋಟು ಬೆಲೆ ಗೊತ್ತಿಲ್ಲ. ಹಾಗೆ ನಮಗೆ ಈ ಆತ್ಮಜ್ಞಾನ ಮತ್ತು ಭೋಗಾಸಕ್ತಿ ಅಂತ ಇಟ್ರೆ ಪ್ರಪಂಚದ ಭೋಗಾಸಕ್ತಿ ಕಡೆ ಹೋಗ್ತಾರೆ, ಆತ್ಮಜ್ಞಾನ ಕಡೆ ಬರೋಲ್ಲ. ಯಾಕಂದ್ರೆ ಅವ್ರಿಗೆ ಆತ್ಮಜ್ಞಾನದ ಮಹಿಮೆ ಗೊತ್ತಿಲ್ಲ. ಹಾಗಾಗಿ ನಾವು ಮಕ್ಕಳ ಹಂಗೇನೆ ವಿಷಯಾಸಕ್ತರಾಗಿ ಭೋಗಾಸಕ್ತರಾಗಿ ಮೋಸ ಹೋಗಬಾರ್ದು. ನಾವು ಹೆಚ್ಚಿನದನ್ನು ಪಡೆಯೋದಕ್ಕಾಗಿ ಸನ್ಯಾಸ ಮಾಡ್ತಾರೆ ಹೊರತು ಸನ್ಯಾಸ ಮಾಡಿ ಅಯ್ಯೋ ಪಾಪ ಅವರು ಎಲ್ಲ ಬಿಟ್ಬಿಟ್ರು ಅಂತ ಅನುಕಂಪ ತೋರಿಸ್ಬಾರ್ದು. ಅವ್ರು ಕಳ್ಳರು, ಅವ್ರು ಎಲ್ಲರೂ ವಿಶ್ವಾತ್ಮನೆ ಹೊಡಿಬೇಕು ಅಂತ ಹೊರಟವರೇ ಹೊರತು ಇವ್ರ ಹಾಗೆ 500 ರೂಪಾಯಿ 1,000 ರೂಪಾಯಿ ತೃಪ್ತರಾಗೋರಲ್ಲ ಇವರು. ಇವರಿಗೆ ಜಗದಾತ್ಮ ರೂಪವೇ ಬೇಕು ಅಂತ ಹೇಳಿ ಅದಕ್ಕಾಗಿ ಎಲ್ಲೊಂದು ಬಿಟ್ಟು ಹೊರಟಿದ್ದಾರೆ. ದೊಡ್ಡ ಲಾಭಕ್ಕಾಗಿ ಚಿಕ್ಕದನ್ನು ಬಿಟ್ಟಿದ್ದಾರೆ ಹೊರತು ಸುಮ್ಮನೆ ಬಿಟ್ಟಿಲ್ಲ ಚಿಕ್ಕದನ್ನ.
ದೊಡ್ಡದನ್ನು ಹೊಡ್ಕೋಬೇಕು. ಹೊಡೆದ್ರೆ ಹಡಗು ಹೊಡಿಬೇಕೇ ಹೊರತು ಸುಮ್ಮನೆ 500 ರೂಪಾಯಿ 1000 ರೂಪಾಯಿ ಯಾಕೆ ಹೊಡಿಬೇಕು ಅಂತ. ಇದು ವಿಶೇಷವಾಗಿ ಅಂದ್ರೆ ಮತ್ತೆ ಬರದೇ ಇರುವಾಗಿ ಹೊರಟು ಹೋಗುತ್ತೆ. ಏತದುತ್ತರೋತ್ತರಂ ಯತ ಏತದುತ್ತರೋತ್ತರಂ ಆಹಾರ ಶುದ್ಧಿ ಮೂಲಂ ಸೋಕ್ತಂ ಆಹಾರ ಶುದ್ಧ ಮೂಲಂ ಸಾ ಕಾರ್ಯ ಇತ್ಯರ್ಥಃ. ತಸ್ಮಾತ್ ಸಾ ಕಾರ್ಯೇತ್ಯರ್ಥಃ. ತಸ್ಮಾತ್ ಸಾ ಯಾವ ಕಾರಣದ ಹೀಗೆ ಆಹಾರ ಶುದ್ಧಿ ಆದ್ರೆ ಸತ್ವಶುದ್ಧಿ, ಸತ್ವಶುದ್ಧಿ ಆದ್ರೆ ಧ್ರುವಾಸ್ಪತಿ, ಧ್ರುವಾಸ್ಪತಿ ಇದೆ ಸರ್ವಗ್ರಂಥಿನಾಂ ವಿಪ್ರಮೋಕ್ಷ. ಈ ರೀತಿ ಒಂದು ಇನ್ನೊಂದಕ್ಕೆ ಕಾರಣವಾಗಿರೋದ್ರಿಂದ ಉತ್ತರೋತ್ತರಕ್ಕೆ ಅದು ಹೇತುವಾಗಿರೋದ್ರಿಂದ ಮೇಲೆ ಹೇಳಿದ ಆಹಾರ ಶುದ್ಧಿ ಅನ್ನೋದೇ ಎಲ್ಲಕ್ಕೂ ಮೂಲ. ಫಸ್ಟ್ ಆಹಾರ ಶುದ್ಧಿಯನ್ನು ನಾವು ಮೆಂಟಬೇಕು. ಯಾವ ಕಾರಣಕ್ಕೂ ನಾನು ಶಾಸ್ತ್ರ ನಿಷಿದ್ಧವಾದ ಆಹಾರವನ್ನು ಮುಟ್ಟೋದಿಲ್ಲ. ಯಾವುದನ್ನು ಶಾಸ್ತ್ರ ತಿನ್ನಬೇಡ, ಇದನ್ನ ಇಟ್ಕೋಬೇಡ ಬೇಡ ಅಂದ್ರೆ ನಾವು ನಿರ್ದಾಕ್ಷಿಣ್ಯ ಬಿಡ್ಕೊಳ್ಬೇಕು. ಫಸ್ಟ್ ಈರುಳ್ಳಿ ಬಿಡಿ, ಬೆಳ್ಳುಳ್ಳಿ ಬಿಡಿ, ಈರುಳ್ಳಿ ಬಿಡಿ ತಿನ್ಬೇಡಿ, ಮಾಂಸ ತಿನ್ಬೇಡಿ, ಅಂಗಡಿ ತಿನ್ಬೇಡಿ, ಹೋಟ್ಲಿಗೆ ಹೋಗಬೇಡಿ. ಯಾಕಂದ್ರೆ ಹೋಟ್ಲಿಗೆ ಬರುವಾಗ ಅವರ ಭಾವನೆ ಹೇಗಿರುತ್ತೋ, ಹೇಗೆ ಮಾಡುವ ಭಾವನೆ, ಮಾಡುವ ಕಾಲದೇಶ, ಮಾಡುವ ಪದಾರ್ಥ ಎಲ್ಲ ಸೇರುತ್ತೆ ಅದಕ್ಕೆ. ಹಾಗಾಗಿ ಅವು ಯಾವ್ಯಾವ ರೀತಿ ಹಾಕೊಂಡು ಏನೇನು ಮಾಡ್ತಾರೆ, ಯಾವಾಗ ಅಲ್ಲ ಮನೇಲಿ ಅಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆ ಮಾಡಿದನ್ನು ಭಗವಂತನ ನೈವೇದ್ಯ ಬೇರೆ ಮಾಡ್ತೀವಿ, ಪೂಜೆ ಮಾಡಿ ಭಗವಂತನ ಪ್ರಸಾದ ಅದನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊತೇನೆ. ಹೋಟ್ಲಿಗೆ ಹೋಗ್ತೀನಿ, ಬೀಜದ ಕಂದಿದ್ದನ್ನು ಪಾನಿಪುರಿ ತಿಂತೀನಿ, ಈರುಳ್ಳಿ ತಿಂತೀನಿ, ಸರಿ ಅದು ಬೇಕಾ? ಯಾಕೆ ತಿನ್ಬಾರ್ದು ಗುರುಗಳೇ? ಅದು ಒಂದು ನಾನು ಬಿಟ್ಟಿಲ್ಲ, ಈರುಳ್ಳಿ ಒಂದು ಬಿಡೋದು ಕಷ್ಟ ಅಂದ್ರೆ ಅಷ್ಟೇ. ತಿನ್ಬಾರ್ದು. ಮನುಸ್ಮೃತಿಯಲ್ಲಿ ಅಮೇಧ್ಯ ಪ್ರಭವ ಏತೆ ಅಂತ ಹೇಳಿ ಸ್ಪಷ್ಟವಾಗಿ ಮನುಸ್ಮೃತಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆ ಮಶ್ರೂಮ್, ಬೆಳ್ಳುಳ್ಳಿ ಏನು ಮಶ್ರೂಮ್ ನುಸಿಗೆ ಅದೆಲ್ಲ ಮನುಸ್ಮೃತಿಯಲ್ಲಿ ಸ್ಪಷ್ಟ ನಿಷೇಧ ಮಾಡಿದೆ. ತಾಮಸ ಆಹಾರ, ತಾಮಸ ಆಹಾರ ಅಂದ್ರೆ ನಾವು ತರ್ಕ ಮಾಡಕ್ ಹೋಗ್ಬಾರ್ದು. ಶಾಸ್ತ್ರ ವಿಷಯಕ್ಕೆ ಅವ್ರು ಕಂಡುಕೊಂಡಂತ ಒಂದು ವಿಶೇಷ ಜ್ಞಾನ ತಾಮಸ ಆಹಾರವಾ, ಹಾಗಾದ್ರೆ ನನಗೆ ಬೇಡ, ಈರುಳ್ಳಿ ಬಿಟ್ಬಿಡ್ಬೇಕಾ ಅಂದ್ರೆ ನಿಂದೆ ಮಾಡಬಾರ್ದು, ಬೈಬಾರ್ದು. ಎಲ್ಲನೂ ಪೂಜ್ಯವಾದ ಭಗವಂತ ಎಲ್ಲನೂ. ಆದರೆ ತಾಮಸ ಆಹಾರ ತಾಮಸ ಇಷ್ಟಪಡ್ತಾರೆ, ನಮ್ಗೆ ಬೇಡ, ನಾವು ಸಾತ್ವಿಕ ಆಹಾರದಲ್ಲೇ ಇರೋಣ. ಸಾತ್ವಿಕ ಆಹಾರವನ್ನೇ ಆದಷ್ಟು ಉಪಯೋಗಿಸ್ಕೊಂಡು ಸತ್ವಗುಣವನ್ನು ಜಾಸ್ತಿ ಮಾಡಿಕೊಂಡು ಭಗವಂತನ ಹತ್ತಿರವಾಗಬೇಕು ಅಂತ ನಾವು ಅಪೇಕ್ಷೆ ಪಡೋರೇ ಹೊರತು ತಾಮಸ ಆಹಾರ ತಗೊಂಡಷ್ಟು ಅದು ಸೂಕ್ಷ್ಮತೆ ಕಮ್ಮಿ ಆಗ್ಬಿಡುತ್ತೆ. ಬುದ್ಧಿ ಸೂಕ್ಷ್ಮತೆ, ಶಾರ್ಪ್ನೆಸ್ ಕಮ್ಮಿ ಆಗುತ್ತೆ. ಬುದ್ಧಿ ಶಾರ್ಪ್ನೆಸ್ ಕಮ್ಮಿ ಮಾಡ್ಕೋಬಾರ್ದು. ಅದರಿಂದ ಏನು ಈರುಳ್ಳಿ ತಿಂದ ಸಾಯ್ತೀವ? ಏನು ಈರುಳ್ಳಿ ತಿಂದ ಏನಾಗಿದೆ? ಎಷ್ಟಿದೆ ಈರುಳ್ಳಿಗೆ ಆಪ್ಷನ್ ಆಗಿ, ಎಷ್ಟು ಹೀರೆಕಾಯಿ, ಬೆಂಡೆಕಾಯಿ, ಬೀನ್ಸು, ಎಷ್ಟು ತರಕಾರಿ ಇದೆ, ಸೊಪ್ಪುಗಳು, ಆಲೂಗಡ್ಡೆ, ಏನು 1-2 ತರಕಾರಿ ಭಗವಂತ ಕೊಟ್ಟಿರೋದು. 28 ತರಕಾರಿ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು. ಕುಂಬಳಕಾಯಿ ಇದೆ, ಹಸಿನಕಾಯಿ ಇದೆ, ಹೀರೆಕಾಯಿ ಇದೆ, ಸೋರೆಕಾಯಿ ಇದೆ, ಏನು ಸೀಮೆ ಬನ್ನಿ ತಿನ್ನು ಏನಂತೆ. ಜಿಹ್ವಾ ಚಾಪಲ್ಯಕ್ಕೆ ಸಿಕ್ಕಾಕೋಬಾರ್ದು. ಯಾವುದು ನಾಲಿಗೆ ಇಷ್ಟಪಡುತ್ತೋ ಅದನ್ನ ವರ್ಜ ಮಾಡ್ಕೋಬೇಕು. ಯಾವುದನ್ನ ದೇಹಧಾರಣೆಗಾಗಿ ತಿಂತೀವೋ ಅದನ್ನ ಮಾತ್ರ ಉಪಯೋಗಿಸ್ಬೇಕು. ನಾನು ಬದುಕಕ್ಕೆ ತಿಂತಾ ಇದೀಯ ಹೊರತು ತಿನ್ನೋಕ್ಕಾಗಿ ಬದುಕಿಲ್ಲ. Live to eat, not eat to live. Eat to live ಅಲ್ವಾ? To live. Live to eat. ಇಂಗ್ಲಿಷ್ ವಿಶೇಷವಾದಂತಹ ಪ್ರಮೋಕ್ಷ ಹೊರಟೋದು. ಹೀಗೆ ಉತ್ತರೋತ್ತರಕ್ಕೆ ಕಾರಣವಾಗಿರೋದ್ರಿಂದ ಆಹಾರ ಶುದ್ಧಾದಿಗಳು ಅದು ಆಹಾರ ಶುದ್ಧಿಯ ಮೂಲವಾದದ್ದಾದ್ರಿಂದ ಅದನ್ನು ನಾವು ಕಾಪಾಡ್ಕೋಬೇಕು, ಫಾಲೋ ಮಾಡಬೇಕು, ಅದನ್ನ ಅನುಸರಣೆ ಮಾಡಬೇಕು. ಮುಮುಕ್ಷುಳಾದವರಿಗೆ ಪ್ರಥಮ ಉಪದೇಶ ಶ್ರುತಿ ಮಾತೆ ಮಾಡ್ತಾ ಇರೋದು. ಶ್ರುತಿ ಮಾತೆ ತಾಯಿ ಸಾಕ್ಷಾತ್ ಪ್ರೇಮದಿಂದ ನೋಡ್ರೋ, ಇದನ್ನು ಕಾಪಾಡ್ಕೊಳ್ರೋ, ಇದನ್ನು ಬಿಡ್ಬಿಡ್ರೋ ಅಂಥೇಳಿ ನಮ್ಮ ತಾಯಿ ಶ್ರುತಿ ನಮಗೆ ಪ್ರೇಮದಿಂದ ಹಿತವಾಗಿ ಹೇಳ್ತಿದ್ದಾಳೆ. ಆಹಾರವನ್ನು ಚೆನ್ನಾಗಿ ಶುದ್ಧಿ ಇಟ್ಕೊಳ್ಳಿ, ಆಹಾರವನ್ನು ಕೆಡಿಸ್ಕೋಬೇಡಿ, ಎಲ್ಲ ಇಂದ್ರಿಯದಿಂದಲೂ ಶುದ್ಧ ಆಹಾರ ತಗೊಳ್ಳಿ, ನಾಲಿಗೆಯಿಂದಲೂ ಹೊಟ್ಟೆಗೆ ತಗೊಳ್ಳುವಾಗ ಶುದ್ಧವಾಗಿ ತಗೊಳ್ಳಿ, ಶಾಸ್ತ್ರ ಅನುಮತಿ ಕೊಟ್ಟದ್ದನ್ನು ತಗೊಳ್ಳಿ. ಸರ್ವಂ ಶಾಸ್ತ್ರಂ ಅಶೇಷಿತಃ ಉಕ್ತ್ವಾ, ಸರ್ವಂ ಶಾಸ್ತ್ರಾರ್ಥಂ ಅಶೇಷತಃ ಶಾಸ್ತ್ರಾರ್ಥಂ ಉಕ್ತ್ವಾ ಆಖ್ಯಾಯಿಕಾಂ ಉಪಸಂಹರತಿ ಶ್ರುತಿ. ಆಖ್ಯಾಯಿಕಾಂ ಉಪಸಂಹರತಿ ಈಗ ಶ್ರುತಿ. ಇಡೀ ಪೂರ್ತಿ ಶಾಸ್ತ್ರಾರ್ಥವನ್ನೆಲ್ಲ ಪೂರ್ತಿ ಹೇಳ್ಬಿಟ್ಟು ಇಡೀ ಛಾಂದೋಗ್ಯದ 7ನೇ ಅಧ್ಯಾಯದ ಏನು ಆರಂಭದಲ್ಲಿ ಅಧೀಹಿ ಭಗವಾನ್ ಅಂತ ನಾರದ ಬಂದ್ರಲ್ಲ, ಅಲ್ಲಿಂದ ಶುರುವಾಗಿ ಇಲ್ಲಿವರೆಗೆ ಇರ್ತಕ್ಕಂತಹ ಶಾಸ್ತ್ರಾರ್ಥವೇನುಂಟು ಅದಷ್ಟನ್ನು ಹೇಳ್ಬಿಟ್ಟು ಈಗ ಕಥೆ ಶುರುವಾಗಿತ್ತಲ್ಲ, ಆ ಕಥೆಯನ್ನ ಉಪಸಂಹಾರ ಮಾಡುತ್ತೆ, ಕನ್ಕ್ಲೂಷನ್ ಮಾಡುತ್ತೆ, ಕಥೆಯನ್ನು ಮುಗಿಸುತ್ತೆ. ತಸ್ಮೈ ಮೃದಿತ ಕಷಾಯಾಯ ತಸ್ಮೈ ಮೃದಿತ ಕಷಾಯಾಯ ಆಖ್ಯಾದಿರಿವ ಕಷಾಯಃ
ವಾರಕ್ಷಾದಿರಿವ ಕಷಾಯಃ ರಾಗದ್ವೇಷಾದಿ ದೋಷ ರಾಗದ್ವೇಷಾದಿದೋಷಃ ಸತ್ವಸ್ಯ ರಂಜನಾರೂಪತ್ವಾತ್ ಸತ್ಯಸ್ಯ ರಂಜನಾದಿರೂಪತ್ವಾತ್ ಸಹ ಜ್ಞಾನವೈರಾಗ್ಯಾಭ್ಯಾಸ ರೂಪಕ್ಷಾರೇಣ ಸಹ ಜ್ಞಾನವೈರಾಗ್ಯ ಕ್ಷಾಲಿತಃ ಕ್ಷಾಲಿತಃ ಮೃದಿತಃ ವಿನಾಶಿತಃ ಮೃದಿತಃ ವಿನಾಶಿತಃ ಯಸ್ಯ ನಾರದಸ್ಯ ಯಸ್ಯ ನಾರದಸ್ಯ ತಸ್ಮೈ ಯೋಗ್ಯಾಯ ತಸ್ಮೈ ಯೋಗ್ಯಾಯ ಮೃದಿತ ಕಷಾಯಾಯ ಮೃದಿತಕಷಾಯಾಯ ತಮಸಃ ಅವಿದ್ಯಾಲಕ್ಷಣಾತ್ ತಮಸಃ ವಿದ್ಯಾಲಕ್ಷಣಾತ್ ಪರಮಾರ್ಥತತ್ವಂ ದರ್ಶಯತಿ ದರ್ಶಿತವಾನ್ ಪರಮಾರ್ಥತತ್ವಂ ದರ್ಶಯತಿ ದರ್ಶಿತವಾನ್ ಇತ್ಯರ್ಥಃ. ಈ ರೀತಿ ಅವನಿಗೆ ಅಂದ್ರೆ ಎಲ್ಲಾ ಅಂತಃಕರಣ ದೋಷವನ್ನೆಲ್ಲ ತೊಳೆದುಕೊಂಡು ಹೋಗಿ, ಕಷಾಯ ಅಂದ್ರೆ ದೋಷ ಅಂತ ಕೊಳೆ ಅಂತ, ಮೃದಿತ ಅಂದ್ರೆ ನಾಶ ಮಾಡಿಕೊಂಡ ಅಂತಃಕರಣ ದೋಷವುಳ್ಳವನು. ವಾರ್ಕ್ಷ ಅಂದ್ರೆ ವೃಕ್ಷದಿಂದ ತೆಗೆಯೋದು ವಾರ್ಕ್ಷ. ಈ ಮದರಂಗಿ ಗಿದರಂಗಿ ಎಲ್ಲ ತೆಗಿತೀವಲ್ಲ ಬಣ್ಣ, ಹಾಗೆ ಆ ಮರದಿಂದ ತೆಗೆದಂತಹ ಬಣ್ಣ ಅಂಟುಕೊಂಡ್ರೆ ಹೇಗೆ ಹೋಗೋದೇ ಇಲ್ವೋ, ಈ ರಾಗಾದಿ ದೋಷಗಳು ಹಾಗೆ ಹೋಗೋದೇ ಇಲ್ಲ. ಅದು ದೃಷ್ಟಾಂತ. ವಾರ್ಕ್ಷಾದಿ ವೃಕ್ಷದಿಂದ ತೆಗೆದಂತಹ ಬಣ್ಣದ ಲೇಪನ ಅಂಟುಕೊಂಡ್ಬಿಡುತ್ತದೋ ಅದೇ ರೀತಿ ರಾಗಾದಿ ದೋಷಾದಿ ರಾಗದ್ವೇಷಾದಿಗಳ ದೋಷಗಳು ಅದು ಸತ್ವವನ್ನ ಅಂತಃಕರಣವನ್ನ, ಇಲ್ಲಿ ಸತ್ವ ಅಂದ್ರೆ ಸತ್ವಗುಣ ಅಲ್ಲ, ಅಂತಃಕರಣವನ್ನ ರಂಜನಾರೂಪವಾಗಿ ವಿಷಯದಲ್ಲಿ ಅಂಟಿಸ್ಕೊಳ್ಳೋದು ಅನ್ನೋ ರೂಪವಾಗಿ ಆಸಕ್ತಿ ಬರೋ ರೂಪದಿಂದ ಅದು ನಮ್ಮನ್ನು ಅಂತಃಕರಣ ಹಾಳು ಮಾಡ್ಬಿಡತ್ತೆ. ಯಾವುದೋ ಶಬ್ದಾದಿ ವಿಷಯಗಳು ಚೆನ್ನಾಗಿ ಅನುಭವಿಸಿ ಇಟ್ಕೊಂಡ್ಬಿಟ್ರೆ ಮತ್ತೆ ನಮ್ಮನ್ನು ಆ ಕಡೆಗೆ ತಳ್ಳುತ್ತೆ, ಪ್ರೇರಣೆ ಮಾಡುತ್ತೆ, ಹೋಗೋ ಹಾಗೆ ಮಾಡುತ್ತೆ. ಅದನ್ನ ಆ ರಂಜನಾರೂಪ ದೋಷವನ್ನ ಜ್ಞಾನ ವೈರಾಗ್ಯಗಳ ಅಭ್ಯಾಸ ರೂಪ ಅನ್ನುವಂತಹ ಒಂದು ಆಸಿಡ್. ಹೇಗೆ ನಿಂಬೆ ಹುಳಿ ಹಾಕೊಂಡ್ಬಿಟ್ರೆ ಕೈಗಂಟ್ಕೊಂಡ್ರು ಇದೆಲ್ಲ ಬಿಟ್ಕೊಳತ್ತೆ ಅಂತಾರೆ. ಅದೇ ರೀತಿ ಜ್ಞಾನ ವೈರಾಗ್ಯದ ಅಭ್ಯಾಸ ಅನ್ನುವಂಥ ಆಸಿಡ್ ಅನ್ನ ಅಂತಃಕರಣ ಅನ್ನುವಂತಹ ಒಂದು ಇದ್ರ ಮೇಲೆ ಸುರಿಬೇಕಂತೆ. ಆ ಅಂತಃಕರಣದಲ್ಲಿ ಇದೆಯಲ್ಲ ರಾಗದ್ವೇಷಾದಿ ಅರಿಷಡ್ವರ್ಗಗಳು ಅಂತಃಕರಣ ಕೂತ್ಕೊಂಡಿದೆಯಲ್ಲ, ಅದಕ್ಕೊಂದು ಆಸಿಡ್ ಹಾಕ್ಬೇಕಲ್ಲ. ಜ್ಞಾನ ವೈರಾಗ್ಯಗಳ ಅಭ್ಯಾಸವೆಂಬ ಆಸಿಡ್ ಅನ್ನ ಆ ಅಂತಃಕರಣ ಅನ್ನುವಂತಹ ಒಂದು ಪಾತ್ರೆ ಒಳಗೆ ಹಾಕಬೇಕು. ಯಾಕಂದ್ರೆ ಆ ಪಾತ್ರೆ ಒಳಗೆ ಅರಿಷಡ್ವರ್ಗಗಳು ಕೂತ್ಕೊಂಡಿದೆ. ಆ ಕ್ಷಾರದಿಂದ ಅಂದ್ರೆ ಆಸಿಡ್ ಇಂದ ಕ್ಷಾಲಿತ ತೊಳೆದದ್ದಾದಾಗ ಅದು ಮೃದಿತ ನಾಶವಾದದ್ದಾಗಿ ನಾಶವಾದದ್ದಾಗಿ ಆಗತ್ತೆ. ಯಾರಿಗಾಯ್ತದೋ, ಯಾವ ನಾರದನಿಗೆ ಆಯ್ತೋ, ಯಸ್ಯ ನಾರದಸ್ಯ ಯಾವ ನಾರದನಿಗೆ ಆಯ್ತೋ ಅಂಥ ಯೋಗ್ಯನಾದ ಅಂತಃಕರಣ ದೋಷವನ್ನೆಲ್ಲ ಕಳೆದುಕೊಂಡವನಾದ ನಾರದರಿಗೆ ಅಜ್ಞಾನದ ಆಚೆಗಿರುವಂತಹ ಪಾರವಂದ ಆಚೆಯಲ್ಲಿರ್ತಕ್ಕಂತಹ ಪರಮಾರ್ಥ ತತ್ವ ಅನ್ನೋದು ಯಾವುದುಂಟು ಅಂತಹ ತತ್ವವನ್ನ ಸನತ್ ಕುಮಾರರು ತಿಳಿಸಿಕೊಟ್ಟರು. ನೋಡ್ರಪ್ಪ, ಎಲ್ಲಾ ದೋಷವನ್ನು ಕಳ್ಕೊಂಡಂತಹ ನಾರದ ಈ ಪರಮಾರ್ಥ ತತ್ವ ನೋಡ್ಕೊ ಅಂತ ಹೇಳ್ಬಿಟ್ಟು ಕೊನೆಗೆ ಆ ನಾರದರಿಗೆ ಸನತ್ ಕುಮಾರರು ಆ ಪರಮಾರ್ಥ ತತ್ವವನ್ನು ತಿಳಿಸ್ಕೊಟ್ಟರು. ಯಾರು ತಿಳಿಸ್ಕೊಟ್ಟವರು ಇವಾಗ ಹೇಳ್ತಾರೆ. ಕೋಸವು ಭಗವಂತರು. ಯಾಕೆ ಭಗವಂತರು? ಹೇಗೆ ಭಗವತ್ ಶಬ್ದ ಹೇಗೆ? ಉತ್ಪತ್ತಿಂ ಪ್ರಳಯಂಚೀವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಮವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ ಏವಂ ಧರ್ಮ ಸನತ್ಕುಮಾರ. ಯಾವಾದರೂ ಸಮಸ್ತ ಪಂಚಭೂತಗಳ ಉತ್ಪತ್ತಿ, ಪ್ರಳಯ ಮತ್ತು ಸ್ಥಾವರಗಳ ಬರುವಿಕೆ, ಹೋಗುವಿಕೆ ಮತ್ತು ವಿದ್ಯಾ ಅವಿದ್ಯೆ ಇವುಗಳ ಸ್ವರೂಪವನ್ನು ಯಾವ ತಿಳಿದಿರ್ತಾನೋ, ಯಾವನಿಗೆ ಇದು ಹೃದ್ಗತವಾಗಿದೆಯೋ ಆತನೇ ಭಗವಂತ. ಸವಾಚ್ಯೋ ಭಗವಾನ್, ಅವನನ್ನು ಭಗವಂತ. ಇದಷ್ಟನ್ನು ತಿಳಿದವನನ್ನು ಭಗವಂತ ಅನ್ಬೇಕಂತೆ. ಇನ್ನೊಂದಿದೆ, ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಯ ವೈರಾಗ್ಯಂಚಾಥ ಮೋಕ್ಷಂಚ ಷಣ್ಣಾಂ ಭಗ ಇತೀರಣ. ಯಾರಕ್ಕೆ ಭಗ ಅಂತ ಹೆಸರು, ಆ ಆರನ್ನುಳ್ಳವರು ಭಗವಂತರು ಅಂತ. ಅದೊಂದು ವಿಷ್ಣು ಪುರಾಣದ ಶ್ಲೋಕ ಎರಡುವೆ. ಹೀಗೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯವನ್ನು ಬಲ್ಲವರಾಗಿ ವಿದ್ಯಾ ಸ್ವರೂಪವನ್ನು ತಿಳಿದವರಾಗಿರ್ತಕ್ಕಂತಹ ಮಹಾತ್ಮನಿಗೆ ಭಗವಂತ ಅಂತ ಹೆಸರು. ಈ ರೀತಿ ಧರ್ಮ ಅಂದ್ರೆ ಗುಣ, ಈ ರೀತಿ ಗುಣವುಳ್ಳವರಲ್ವೇ ಸನತ್ ಕುಮಾರರು? ಈ ರೀತಿ ನಡವಳಿಕೆ, ಈ ರೀತಿ ಗುಣ, ಈ ರೀತಿ ಜ್ಞಾನವುಳ್ಳವರಲ್ವೇ ಸನತ್ ಕುಮಾರರು? ಅದು ಸನತ್ ಕುಮಾರರನ್ನ ಶ್ರುತಿ ಭಗವಾನ್ ಹೇಳ್ತಾ ಇದೆ. ಶ್ರುತಿ ಹೇಳ್ತಾ ಇರೋದು ಭಗವಾನ್ ಸನತ್ ಕುಮಾರ ಅಂತ. ತಮೇವಂ ಸನತ್ ಕುಮಾರಂ ತಮೇವ ಸಮತ್ ಕುಮಾರಂ ದೇವಂ ಸ್ಕಂದ ಇತ್ಯಾಚಕ್ಷತೆ ಕಥೆಯಂತಿ ತದ್ವಿದಃ. ಆ ಸನತ್ ಕುಮಾರರನ್ನೇ ಆ ದೇವನಾಗಿರುವ, ದೇವನು ಅಂದ್ರೆ ಪರಮಾತ್ಮನು ಎಲ್ಲವನ್ನು ಬೆಳಗುತ್ತಿರುವ ಆತನು ಅಂತ. ದೇವ ಶಬ್ದಕ್ಕೆ ಬೆಳಗುವನು ಅಂತ, ಜೀವ ಕ್ರೀಡಾ ವಿಜಿಗೀಷ ಅಂತ. ತತ್ವಜ್ಞಾನಿ ಆದ್ದರಿಂದ ಭಗವಂತನಾದನ್ನ ಸ್ವಯಂ ಜ್ಯೋತಿ ಸ್ವರೂಪನಾಗಿ ಎಲ್ಲವನ್ನು ಬೆಳಗುವನಾದ್ರಿಂದ ಆತ ದೇವನಾಗಿರುವ ಆ ಸನತ್ ಕುಮಾರರನ್ನ
ತಿಳಿದವರು ಶಾಸ್ತ್ರಜ್ಞರು ಅವನನ್ನು ಸ್ಕಂದ ಅಂತ ಹೇಳ್ತಾರಂತೆ. ಪುರಾಣವನ್ನು ಬಲ್ಲವರು ಅಲ್ಲಿ ಈ ಶಿವನಿಗೆ ಸನತ್ ಕುಮಾರರು ವರ ಕೊಟ್ಟರಂತೆ. ಪರಮೇಶ್ವರ ಸನತ್ ಕುಮಾರ ಸ್ತೋತ್ರ ಮಾಡೋಣ, ನಾನೇ ನಿನ್ನ ಮಗನಾಗಿ ಬರ್ತೀನಿ ಕಣಪ್ಪ, ಯೋಚನೆ ಮಾಡಬೇಡ ಅಂತೇಳಿ ಸನತ್ ಕುಮಾರರು ಪರಮೇಶ್ವರನಿಗೆ ವರ ಕೊಟ್ಟರು ಅಂತೇಳಿ ಪುರಾಣದಲ್ಲಿ ಇದೆಯಂತೆ. ಅದನ್ನು ಸೂತ್ರ ಭಾಷೆಯಲ್ಲೂ ಶಂಕರಾಚಾರ್ಯ ಕೋಟ್ ಮಾಡ್ತಾರೆ. ಹಾಗಾಗಿ ಆ ಸನತ್ ಕುಮಾರರೇ ಶಿವನ ಅಂಶದಿಂದ ಪಾರ್ವತಿಯಲ್ಲಿ ಹುಟ್ಟಿದವನ, ಅದನ್ನು ಅವನಿಗೆ ಸ್ಕಂದ ಅಂತ. ಪಾರ್ವತಿಯಲ್ಲಿ ಹುಟ್ಟಲಿಲ್ಲ ಅವನು ಶರವಣ, ಅವನು ಇದರಲ್ಲಿ ಜೊಂಡು ಹುಲ್ಲು ಮಧ್ಯದಲ್ಲಿ ತರ್ಕೊಂಡವನು. ಆತ ಶಿವನ ಇದನ್ನ ಧಾರಣೆ ಮಾಡ್ಕೊಳಕ್ಕೆ ಯಾರಿಗೂ ಆಗಲ್ಲ. ಸಾಕ್ಷಾತ್ ಗಂಗಾದೇವಿ ಕೊಟ್ಟು ಅವಳು ತಳ್ಳಿಬಿಟ್ಲು, ನಂಗೂ ಆಗಲ್ಲ ಅಂತ ಹೇಳ್ಬಿಟ್ಟು ದಡಕ್ಕೆ ತಳ್ಳಿಬಿಟ್ಟು ಅಲ್ಲಿ ಜೊಂಡು ಹುಟ್ಕೊಂಡು ಅಲ್ಲಿ ಮಧ್ಯದಲ್ಲಿ ತೋರ್ಕೊಂಡ ಆ ಪುಣ್ಯಾತ್ಮ. ಷಣ್ಮುಖ, ಆರುಮುಖ, ಕೃತಿಕೆಯರು ಅದಕ್ಕೆ ಹಾಲು ಕೊಟ್ಟು ಇದು ಮಾಡಿದ್ರು, ಬೆಳೆಸಿದ್ರು. ಷಾಣ್ಮಾತುರ ಅಂತ ಹೆಸರು ಅವನಿಗೆ, ಸ್ಕಂದನಿಗೆ. ಷಾಣ್ಮಾತುರ ಶಕ್ತಿಧರ ಕುಮಾರ ಕ್ರೌಂಚಧಾರಣ. ಅವನ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿ, ಅವನೇ ತಾರಕಾಸುರ ಸಂಹಾರ ಮಾಡಿದ್ದು. ಹುಟ್ಟಿ 7ನೇ ದಿವಸಕ್ಕೆ ಸಂಹಾರ ಮಾಡ್ತಾನೆ. ಸ್ಕಂದ ಎಂಬುದಾಗಿ ಆ ಶಾಸ್ತ್ರವನ್ನು ಬಲ್ಲವರು, ಪುರಾಣ ಬಲ್ಲವರು ಹೇಳ್ತಾರೆ. ಈಗ 2 ಸಲ ಯಾತಕ್ಕೆ ಸ್ಕಂದ ಇಚ್ಛಾಕ ಯಾತಕ್ಕೆ ಅಂದ್ರೆ ದುರ್ವಚನಂ ಅಧ್ಯಾಯ ಪರಿಸಮಾಪ್ತ್ಯರ್ಥಂ. 2 ಸಲ ಹೇಳಿದ್ದು ಇಲ್ಲಿಗೆ ಈ 7ನೇ ಅಧ್ಯಾಯ ಮುಗೀತು ಒಂದು ಸೂಚನೆ ಮಾಡೋಕ್ಕೋಸ್ಕರ ಹೇಳಿದ್ದು. ಆಯ್ತು, 9 ಗಂಟೆ ಆಯ್ತು. सर्वं ब्रह्मोपनिषदं मानं ब्रह्म निराकुर्यां मामा ब्रह्म निराकरोत् निराकरणमस्तु निराकरणं मेस्तु तदात्मनिरते उपनिषत्सु धर्माः देवहि सन्तु। ॐ शान्ति शान्ति शान्ति।